ಪದ್ಮಾವತಿಯ ಸಂವಾದ ರೂಪವಾಗಿರತಕ್ಕಂತಹ ವಿಚಾರವನ್ನು ತಿಳಿಸಿ, ಆಗ ಆ ಪದ್ಮಾವತಿಯ ಇಂದ ಹೊಡೆಯಲ್ಪಟ್ಟಂತಹ ಕಲ್ಲಿನಿಂದ ಕುದುರೆ ಸತ್ತು ಹೋದ ಮೇಲೆ ಶ್ರೀನಿವಾಸ ಮನೆಗೆ ಬಂದು ಬಹಳ ದುಃಖ ಪಡ್ತಾ ಮಲಗಿಕೊಳ್ತಕ್ಕಂಥವನಾಗ್ತಾ ಇದ್ದಾನೆ. ಅಂತಹ ಶ್ರೀನಿವಾಸನನ್ನು ಎಬ್ಬಿಸಿ ಕೇಳಿದಂತಹ ಸಂದರ್ಭದಲ್ಲಿ, ಇಲ್ಲ, ಹೀಗೆ ಪದ್ಮಾವತಿ ಆಕಾಶರಾಜನ ಮಗಳು, ಅವಳ ಜೊತೆಗೆ ನನಗೆ ವಿವಾಹ ಆಗಬೇಕಾಗಿದೆ ಎನ್ನುವಂತಹ ವಿಚಾರವನ್ನು ಅಲ್ಲಿ ಶ್ರೀನಿವಾಸ ತಾನು ಹೇಳ್ತಕ್ಕಂಥವನಾಗ್ತಾ ಇದ್ದಾನೆ. ಆ ವಿಚಾರವನ್ನು ಅಲ್ಲಿ ಹೇಳಿದ ಕ್ಷಣ ಆಗಲಿ, ಅವಶ್ಯವಾಗಿ ಮಾಡೋಣ, ಅಲ್ಲಿ ಹೇಗೆ ಹೋಗಬೇಕು ಎನ್ನುವಂತ ವಿಚಾರವನ್ನು ಕೇಳಿ ತಾನು ಅಲ್ಲಿಂದ ಹೊರಡತಕ್ಕಂಥವಳಾಗ್ತಾ ಇದ್ದಾಳೆ. ಆ ಯಾವ ಸೆಟ್ಟಳಾಗಿರ್ತಕ್ಕಂತಹ ಬಕುಳಾದೇವಿ ಅಲ್ಲಿಂದ ತಾನು ಹೊರಟಿರ್ತಕ್ಕಂತಹ ಆ ಬಕುಳಾದೇವಿ ಅವರು ಹೇಳಿದಂತೆ ಮೊದಲಿಗೆ ಕಪಿಲೇಶ್ವರನ ಹತ್ರ ಬಂದು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಅಲ್ಲಿ ಇರತಕ್ಕಂತಹ ಆ ರುದ್ರದೇವರಿಗೆ ಪೂಜಾದಿಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ಪದ್ಮ ಸರೋವರದಲ್ಲಿ ಅಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿಯಿಂದ ಯಾವ ಶ್ರೇಷ್ಠರಾಗಿರ್ತಕ್ಕಂತಹ ಯಾವ ಶುಕರ ಆಶ್ರಮವನ್ನು ದಾಟಿ ಅಲ್ಲಿಂದ ಯಾವ ಅಗಸ್ತೇಶ್ವರನ ದೇವಸ್ಥಾನಕ್ಕೆ ಬರತಕ್ಕಂಥವಳಾಗ್ತಾ ಇದ್ದಾಳೆ. ಅಲ್ಲಿ ಅನೇಕ ಜನ ಕನ್ಯೆಯರೆಲ್ಲರೂ ಕೂಡ ಬಂದು ಅಲ್ಲಿ ತಾನು ಅಂದ್ರೆ ರುದ್ರಾಭಿಷೇಕ ಮಾಡಿಸಬೇಕು ಅಂತ ಅನೇಕ ಜನ ಕನ್ಯೆಯರೆಲ್ಲ ಬಂದು ರುದ್ರಾಭಿಷೇಕವನ್ನು ಮಾಡಿಸ್ತಾ ಇರ್ತಾರೆ. ಆಗ ರುದ್ರಾಭಿಷೇಕ ಮಾಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇವಳು ಕೇಳ್ತಾಳೆ, ಯಾಕೆ ಹೀಗೆ ರುದ್ರಾಭಿಷೇಕ ಮಾಡಿಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ರು. ಆಗ ಅಲ್ಲಿ ಕೇಳಿದ ಮೇಲೆ ಅವರೆಲ್ಲ ಹೇಳಿದ್ರು, ಇಲ್ಲ, ರಾಜಪುತ್ರಿಯಾಗಿರ್ತಕ್ಕಂತಹ ಪದ್ಮಾವತಿ ಮನ್ಮಥಾಕೃತಿಯಾಗಿರ್ತಕ್ಕಂತಹ ಕಿರಾತ ರೂಪಿಯಾದ ಪುರುಷನನ್ನು ನೋಡಿ ತಾನು ಅತ್ಯಂತ ದುಃಖಿತವಾಗ್ತಕ್ಕಂಥವಳಾಗ್ತಾ ಇದ್ದಾಳೆ. ಅದಕ್ಕಾಗಿ ಅವಳಿಗೆ ಜ್ವರ ಬರ್ತಕ್ಕಂತಹದ್ದಾಗಿದೆ. ಅದರ ಪರಿಹಾರಕ್ಕಾಗಿ ಅಲ್ಲಿ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಅದಕ್ಕಾಗಿ ರುದ್ರಾಭಿಷೇಕ ಮಾಡು ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ರುದ್ರಾಭಿಷೇಕ ಮಾಡುವ ಸಲುವಾಗಿ ಅಲ್ಲಿ ನಾವು ಬಂದಿದ್ದೇವೆ. ಅದಕ್ಕಾಗಿ ಅಲ್ಲಿ ಹೇಳಿದ ಕ್ಷಣ ಬಕುಲಾದೇವಿ ಕೇಳ್ತಾ ಇದ್ದಾಳೆ, ಯಾರವರು ಕೋಸವು ಕಿರಾತ ರೂಪೀತ್ವಂ ಇದಿ ಭವತ್ ಸಂಗತ ಕುತಃ, ಯಾರವನು ಎಲ್ಲಿ ಭೇಟಿಯಾಗಿದ್ದ? ಒಂದು ಇಬ್ಬರದು ಅಲ್ಲಿ ಜಗಳವಾಯಿತು. ಆಗ ಸಂಘರ್ಷ ಆಯಿತು. ಸಂಘರ್ಷ ಆದ ಮೇಲೆ ಅಲ್ಲೇನಾಯಿತು ಅಂದ್ರೆ, ಆಗ ಇವಳು ಕುದುರೆಗೆ ಹೊಡಿತಾ ಇದ್ದಾಳೆ. ಕುದುರೆ ಸತ್ತು ಬಿತ್ತು. ಅವನು ಓಡಿ ಹೋಗಿಬಿಟ್ಟ. ಇವಳು ತಾನು ಮುಚ್ಚಿ ಬಂದು ಬಿಡ್ತಕ್ಕಂಥವಳಾಗ್ತಾ ಇದ್ದಾಳೆ. ಇವಳೂ ದುಃಖ ಪಡ್ತಕ್ಕಂಥವಳಾಗ್ತಾ ಇದ್ದಾಳೆ. ಅದು ನೋಡಿ ಇವಳಿಗೂ ಗಾಬರಿ ಆಯಿತು. ಗಾಬರಿಯಾಗಿ ಇವಳು ಕೂಡ ದುಃಖ ಪಡ್ತಕ್ಕಂಥವಳಾಗ್ತಾ ಇದ್ದಾಳೆ. ಆಗ ಆ ರಾಜ ಅತ್ಯಾಚಾರ ಹೇಳ್ತಾ ಇದ್ದಾರೆ, ಇಲ್ಲ, ನಿನ್ನ ಮಗಳು ಒಬ್ಬ ಪುರುಷನನ್ನು ನೋಡಿ ಈ ರೀತಿಯಾಗಿ ಅವಳಿಗೆ ಆಗ್ತಕ್ಕಂತಹದ್ದಾಗಿದೆ. ಅದಕ್ಕಾಗಿ ತಸ್ಯ ಶಾಂತಸ್ಯ ಪ್ರವಕ್ಷ್ಯಾಮಿ ಅಭಿಷೇಕಂ ಶಿವಶ್ಯ ಚ, ರುದ್ರದೇವರ ಅಭಿಷೇಕ ಮಾಡಿಸಬೇಕು, ಆಗ ಅಲ್ಲಿ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅಲ್ಲಿ ಬೃಹಸ್ಪತ್ಯಾಚಾರ ಹೇಳಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಬರ್ತಕ್ಕಂಥವರಾಗ್ತಾ ಇದ್ದೇವೆ ಅಂತ ಆ ಎಲ್ಲ ಹೆಣ್ಮಕ್ಳ ಜೊತೆಗೆ ಒಬ್ರಿಗೊಬ್ರು ಸಿಕ್ಕರು ಅಂದ್ರೆ ಮಾತಾಡ್ಲಿಕ್ಕೆ ಪ್ರಾರಂಭವಾಗ್ತಕ್ಕಂಥವರಾಗ್ತಾ ಇದ್ದಾರೆ. ಆಗ ಕನ್ನಿಕೆಯರು ಕೇಳ್ತಾ ಇದ್ದಾರೆ, ನೀನ್ಯಾರು ಅಂತ ಕೇಳ್ತಾ ಇದ್ದಾರೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಶೃಣ್ವಂತು ಕನ್ನಯ್ಯ ಸರ್ವೇ ಮದಾಂಕೇಶ ವಿಚಾರತ ಅಹಂ ವೆಂಕಟಾಚಲಸ್ಯ ದಾಸಿ ಭೋ ಭೂತಾತ್ಮ ಚ ಸಾಂಪ್ರತಂ. ನನಗೆ ಏನು ಅಂದ್ರೆ ವೆಂಕಟಾಚಲಾಧೀಶನಾಗಿರ್ತಕ್ಕಂತಹ ಶ್ರೀನಿವಾಸನ ದಾಸಿಯಾಗಿದ್ದೇನೆ. ನನಗೆ ರಾಣಿ ಹತ್ರ ಕೆಲಸ ಇದೆ. ರಾಣಿ ಹತ್ರ ನನಗೆ ಕೆಲಸ ಉಂಟು. ಅದಕ್ಕಾಗಿ ನಾನು ಅದಕ್ಕೆ ಹೋಗಬೇಕಾಗಿದೆ. ನಾರಾಯಣಪುರ ನಾನು ನೋಡಿಲ್ಲ, ಅದು ನನಗೂ ಕೂಡ ಪ್ರದೇಶ. ಅದಕ್ಕಾಗಿ ಅಂದಾಗ, ಇಲ್ಲ, ನಮ್ಮ ಜೊತೆಗೆ ನೀವು ಬಂದು ಬಿಟ್ರೆ ಅವಶ್ಯವಾಗಿ ನೀವು ಹೋಗಬಹುದು. ಯಾಕೆಂದ್ರೆ ಈ ಬೇರೆ ಯಾರಾದ್ರೂ ಇದ್ರೆ ವಿಚಾರ ಮಾಡಿ ಎಲ್ಲ ಬಹಳ ಸಮಸ್ಯೆ ಆಗ್ತದೆ. ಕನ್ಯಾಂತಪುರಕ್ಕೆ ಹೋಗಬೇಕು ಅಂತಾದರೆ ಸುಮ್ಮನೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದರೆ ನಮ್ಮ ಜೊತೆಗೆ ನೀವು ನಡೆದ್ರೆ ಬಹಳ ಅನುಕೂಲ ಆಗ್ತದೆ ನಿಮಗೆ ಅಂತ ಒಬ್ಬರು ಪರಸ್ಪರವಾಗಿ ಎಲ್ಲ ಮಾತುಗಳನ್ನು ಆಡಿ ಅಲ್ಲಿಂದ ಹೊರಡಬೇಕು ಅಂತ ಹೇಳಿ ಅಲ್ಲಿ ಹೊರಡ್ತಕ್ಕಂಥವರಾಗ್ತಾ ಇದ್ದಾರೆ. ಆಗ ಪರಮಾತ್ಮ ವಿಚಾರ ಮಾಡಿದ, ಏನು ಅಂತಂದ್ರೆ, ಈ ಹೆಣ್ಮಕ್ಳ ಕೈಲಿ ಹೇಳಿ ಕಳಿಸಿದ್ರೆ ಮಾತು ಎಲ್ಲ ಒಂದೊಂದು ಕೆಲಸ ಆಗ್ತಾವೋ ಆಗುದಿಲ್ಲ ಅನ್ನೋದು ಗ್ಯಾರಂಟಿ ಹೇಳಲಿಕ್ಕೆ ಆಗುದಿಲ್ಲ. ಏಕಪುತ್ರೋ ಹಪುತ್ರಸ್ತು ಏಕನೇತ್ರೋ ಹೆನೆ
ನೇತ್ರವಾನ್ ಅಂತ ಹೇಳ್ತಾ ಇದ್ದಾರೆ. ಒಂದು ಕಣ್ಣಿಲ್ಲ ಅಂದ್ರೂ ಅವನಿಗೆ ಗುಡ್ಡ ಅಂತ ಕರೀತಾರೆ, ಒಂದು ಕಾಲಿಲ್ಲದೆ ಇದ್ರೂ ಅವನಿಗೆ ಕುಂಟ ಅಂತ ಹೇಳಿ ಕರೀತಾರೆ. ಅದು ಇಲ್ಲದಂತೆ ಸರಿ. ಅದಕ್ಕಾಗಿ ಏನು ಅಂತಂದ್ರೆ ಸ್ತ್ರೀಬಿರಿ ಯತ್ಕೃತಂ ಕಾರ್ಯಂ ನತತ್ತೇತ ಫಲಪ್ರದಂ, ಅದು ಪೂರ್ಣ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಏನಾದ್ರೂ ಮಾಡಿ ನನ್ನ ಕೆಲಸ ನಾನೇ ಮಾಡ್ಕೊಳ್ಬೇಕು ಅಂತ ಹೇಳಿ ಸಚಿಂತಯಾಮ ಗೋವಿಂದಂ ಮಾಯಾವಿ ಕಾಮರೂಪವಾನ್. ಆಗ ಮಾಯಾವಿಯಾಗಿರ್ತಕ್ಕಂತಹ ಪರಮಾತ್ಮ ತಾನು ಪುಲಿಂದಿ ವೇಷವನ್ನು ಧಾರಣ ಮಾಡತಕ್ಕಂಥ ಇದ್ದಾನೆ. ಕೊರವಂಜಿ ವೇಷವನ್ನು, ಅದ್ಭುತವಾಗಿರ್ತಕ್ಕಂತಹ ರೂಪ, ನೋಡ್ಲಿಕ್ಕೆ ಬಹಳ ವಿಚಿತ್ರವಾಗಿರ್ತಕ್ಕಂತಹ ರೂಪ. ಚೀರ್ಣ ವಸ್ತ್ರಂ ತದೋ ಬದ್ವಾ ಕಂಚುಕಾಜರಂಜಕಾ ಬ್ರಹ್ಮಾಂಡಂ ಶಿಶುಂ ಕೃತ್ವಾ ಯಷ್ಟಯಿತ್ವಾ ಚ ಮಹೇಶ್ವರಂ ಬ್ರಹ್ಮಾಂಡಂ ಜಗದಾಧಾರಂ ತಿಣ್ಣಸ್ಮಂಗುಲಮೇವ ಚ. ಆಗ ಭಗವಂತ ತಾನು ವೃದ್ಧ ಮುದುಕಿಯ ರೂಪವನ್ನು ಧಾರಣ ಮಾಡ್ತಾ ಇದ್ದಾನೆ. ಆಗ ಮುದುಕಿ ಹೇಗಿದ್ದು ಅಂದ್ರೆ ವಿಚಿತ್ರಾಕೃತಿಯಾಗಿರತಕ್ಕಂತಹ ಮುದುಕಿ, ಕಿವಿಗಳೆಲ್ಲ ಜ್ಯೋತಿ ಬೀಳ್ತಾ ಇದೆ, ಎಲ್ಲ ಗದ್ದಗಳೆಲ್ಲ ಜ್ಯೋತಿ ಬಿದ್ದಿದ್ದು, ತಲೆಯ ಮೇಲೆ ತಲೆ ತುಂಬ ಕೂದಲು, ಅಲ್ಲೆಲ್ಲ ಆಭರಣಗಳು ಹಾಕೊಂಡು, ಮೈ ತುಂಬ ಎಲ್ಲ ಹರದ ಬಟ್ಟೆಗಳೆಲ್ಲ ಉಟ್ಕೊಂಡು, ಹರದ ಚಿಂದಿ ಬಟ್ಟೆಗಳನ್ನು ಉಟ್ಕೊಂಡು, ಬ್ರಹ್ಮದೇವರನ್ನು ಶಿಶುವನ್ನಾಗಿ ಮಾಡಿಕೊಂಡು, ಅದನ್ನ ಒಂದು ಹರದ ಬಟ್ಟೆಯೊಳಗೆ ಬ್ರಹ್ಮದೇವರನ್ನು ಕಟ್ಟಿಕೊಂಡು, ಆಮೇಲೆ ಇತ್ವಾ, ಆಮೇಲೆ ಬ್ರಹ್ಮಾಂಡಂ ಜಗದಾಧಾರಂ, ಆಗ ಇಡೀ ಬ್ರಹ್ಮಾಂಡವನ್ನೇ ಬುಟ್ಟಿಯನ್ನಾಗಿ ಮಾಡಿಕೊಂಡು, ರುದ್ರದೇವರನ್ನು ಕೋಲಾಗಿ ಮಾಡಿಕೊಂಡು, ಕಣಿ ಹೇಳುವವಳಾಗಿ ಧರ್ಮದೇವತೆಯಾಗಿ ನಾರಾಯಣಪುರಕ್ಕೆ ಬರತಕ್ಕಂಥವ್ರು. ಕೀರ್ಣ ಕೇಶಾಂಬುಜಯಾಶ ಪಂಜಲ ಕುಂಜಾಲಕ ಪ್ರಣಗುದೋನ ಗುದೋರು ಕಾಣಿ. ಆಗ ಅಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಆ ಕೌಡಿ ಸರ, ಅದು ಮುರುಗಂಜಿ ಸರ, ಅದೆಲ್ಲ ಹಾರಗಳು ಆಭರಣಗಳನ್ನೆಲ್ಲ ಹಾಕೊಳ್ತಾ ಇದ್ದಾರಂತೆ. ಎಲ್ಲ ದೇವತೆಗಳು ಅಂತ ಇದ್ದಾರೆ. ಏನು ಸ್ವಾಮಿ ನಿನ್ನ ರೂಪ? ಯಾಕೆಂದ್ರೆ ನೀನು ಸಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂಗಲ ಶೋಭೆಗೋಸ್ತುಭಂ, ಇಂಥವೆಲ್ಲ ಆಭರಣಗಳ ಬಿಟ್ಟು ಇಂಥ ಆಭರಣಗಳು ಧಾರಣ ಮಾಡ್ತಾ ಇದ್ದೀಯಪ್ಪ. ಇಂತಹ ನಿನ್ನ ವೈಭವ. ರುದಂತಂ ಶುಷ್ಕವದನಂ ಕೃಷಾಂಗಂ ದೀರ್ಘಬಾಹುಕಂ, ಅಲ್ಲಿ ಆ ಕೂಸನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ರುದಂತಂ ಶುಷ್ಕವದನಂ, ಯಾವಾಗಲೂ ಅಳದಿರ್ಬೇಕಂತೆ. ಒಣಗಿದ ಮುಖ ಮತ್ತು ದೀರ್ಘ ಕೃಷಾಂಗಂ, ತೆಳ್ಳಗೆ ದೇಹ, ಆಮೇಲೆ ಕೈಕಾಲು ಸಣ್ಣ, ಹೊಟ್ಟೆ ಮಾತ್ರ ದಪ್ಪ. ಇಂತಹ ಕೂಸಿತ್ತು ಅಂತ ಹೇಳಿ ಬ್ರಹ್ಮದೇವರು. ಚೀರಣಂ ಶಿಶುಂ ಬದ್ವಾ ಚೀರವಸ್ತೆ ನಶ್ಚಂತಿ ಜಗದೀಶ್ವರಂ, ಇಂತಹ ರೂಪವನ್ನು ಧಾರಣ ಮಾಡಿಕೊಂಡಿರ್ತಕ್ಕಂತಹ ಆ ಶಿಶುವನ್ನು, ಬ್ರಹ್ಮದೇವರನ್ನ ಶಿಶುವನ್ನಾಗಿ ಮಾಡಿಕೊಂಡು ಅಲ್ಲಿ ತಾನು ನಾರಾಯಣಪುರಕ್ಕೆ ಬರತಕ್ಕಂಥವಳಾಗ್ತಾ ಇದ್ದಾಳಂತೆ. ಆಗ ಧರ್ಮದೇವಿ ಸಮಾಯಾತ ನರನಾರಾಯಣಾಶ್ರಮಾತ್, ಅಲ್ಲಿ ಹೇಳ್ತಾ ಇದ್ದಾಳೆ, ನಾನು ಬದರಿಕಾಶ್ರಮದಿಂದ ಬಂದಿದ್ದೇನೆ. ನನ್ನ ಪತಿಗಳು ನರನಾರಾಯಣ ದೇವತೆಗಳು, ಮತ್ತು ನಾನು ಹೇಳುವಂತಹದ್ದು ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ಯಾವುದೂ ಸುಳ್ಳಾಗುವಂತಹದ್ದಿಲ್ಲ. ಒಂದು ಏನಾದರೂ ಅದು ತಪ್ಪಾಯಿತು ಅಂದ್ರೆ ಅದು ನನ್ನ ನರನಾರಾಯಣ ದೇವರ ಮೇಲೆ ನಾನು ಆಣೆ ಮಾಡ್ತೇನೆ ಎಂದು ಸುಳ್ಳಾಗಲಿಕ್ಕಿಲ್ಲ. ಮತ್ತು ಯಾರ ಮನಸ್ಸಿನಲ್ಲಿ ಏನಿದೆ ಅದನ್ನು ನಾನು ಹೇಳ್ತೇನೆ, ಮತ್ತು ಹಿಂದಾಗಿದ್ದು ಮುಂದಾಗಿದ್ದು ಎಲ್ಲವನ್ನೂ ಕೂಡ ನಾನು ಹೇಳ್ತೇನೆ ಅಂತ ಅಲ್ಲಿ ಹೇಳ್ತಕ್ಕಂಥವಳಾಗ್ತಾ ಇದ್ದಾಳೆ. ಆಗ ಅನೇಕ ಜನ ಸ್ತ್ರೀಯರೆಲ್ಲ ಬಂದು ರಾಣಿಗೆ ಹೇಳ್ತಾರೆ, ಧರಣಿದೇವಿ ನೋಡಮ್ಮ, ಯಾರೋ ಧರ್ಮದೇವತೆ ಅಂತ ಬಂದಿದ್ದಾಳೆ. ಮತ್ತು ರಾಜ ಅವ್ರು ಯಾರೋ ಬೃಹಸ್ಪತ್ಯಾಚಾರ ಕೇಳಿದ್ರು, ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ರು. ಮತ್ತೆ ಈ ಕೊರವಂಜಿನ ಕರ್ಷಿ ನೀನು ಕೇಳಿದ್ರೆ ನಿನಗೂ ಚಲೋ ಆಗಿತ್ತು, ನಿನ್ನ ಮಗಳಿಗೆ ಅನುಗ್ರಹ ಆಗ್ತದೆ, ಅದಕ್ಕೆ ಕರ್ಷಿ ಕೇಳು ಅಂತ. ಆಗ ಅವ್ರು ಹೇಳಿಲ್ಲ, ಕರ್ಕೊಂಡ್ಬರ್ರಿ ಕೇಳ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದ್ರು. ಆಗ ಅವ್ರು ಬಂದ್ರು, ಇಲ್ಲ ರಾಣಿ ಕರ್ಲಿಕ್ಕತ್ತಾಳ, ಬರ್ಬೇಕು. ಅವಳೊಂದು ರಾಣಿ ಹತ್ರ ನಂದೇನ್ ಕೆಲಸದ, ನಾನು ಎಲ್ಲೋ ಒಂದು ಗಿಡದ ಬುಡಕ, ಎಲ್ಲೋ ಆಲದ ಗಿಡದ ಬುಡಕ ಕೂತು ಕಣಿ ಹೇಳಕ್ಕೆ ನಾನು ರಾಜನ ಮನೆಗೆ ಮಂದೇನ್ ಕೆಲಸದ? ನೀವೆಲ್ಲ ಅಲ್ಲಿ ನಾನು ಕರ್ಕೊಂಡು ಹೋಗಿ ಅಪಹಾಸ ಮಾಡಿ ನನಗೇನೋ ಒಂದು ಮಾಡಿ ಹಿಂದೆ ಕಳಿಸಿಬಿಡ್ತೀರಿ ಹೊರತು ನಾನು ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಯಾಕೆ ನಾನು ರಾಜನ ಮನೆ ನಮ್ದೇನದ್ರಿ, ಕಣಿ ಹೇಳೋರ್ದೇನು ರಾಜನ ಮನೆ ಕೆಲಸ? ಏನೂ ಕೆಲಸ ಇರಂಗಿಲ್ಲ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮಂದಿ ಇರ್ತಾರೆ, ಜ್ಯೋತಿಷ್ಕರಂತ ಅದಂತ ಇದಂತ ಹೇಳೋ ಬಹಳ ಮಂದಿ ಇರ್ತಾರ. ನಮ್ದೇ ನನ್ನ ಕೆಲಸ ಇರಂಗಿಲ್ಲ, ನಮ್ಗೆಲ್ಲ ಬಹಳ ಸಣ್ಣ ಕೆಲಸಗಳು, ಅವೆಲ್ಲ ಏನಿರುವುದಿಲ್ಲ, ನಾನು ಬರುವುದಿಲ್ಲ. ಅಹಂ ದರಿದ್ರ ಕುಟಿಲ ಸಾಬಾಲ ಭಾಗ್ಯ ಸಂಯುತ ಆಹ್ವಾನಂಚ ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾಂತ. ಆಗ ಏನೋ ಒಂದು ಅಂದ್ರೆ ನಾನು ಕರಿತಾ ಇರೋದು ನೀವು ಅಲ್ಲಿ ಅಪಹಾಸ ಮಾಡುವುದಕ್ಕಾಗಿ ಕರಿತಾ ಇದ್ದೀರಿ, ಅದಕ್ಕಾಗಿ ನನಗೆ ಬರತಕ್ಕಂತಹದ್ದಾಗುವುದಿಲ್ಲ ಅಂತ ಅಲ್ಲಿ ಹೇಳ್ತಕ್ಕಂಥಳಾಗ್ತಾ ಇದ್ದಾಳೆ. ಆಗ ಅವಳು ಹೇಳಿದ ಮೇಲೆ ಬಂದು ಹೇಳಿದ್ರು, ಇಲ್ಲ ಅವಳು ಬರುವುದಿಲ್ಲ ಅಂತೆ, ಅವಳಿಗೆ ಕೆಲಸ ಇಲ್ಲ. ಇಲ್ಲ, ಮತ್ತೆ ನಾನು ಬಂದು ಕರೀತೇನೆ, ನೀವು ಕರೆದ್ರೆ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಯಾರು ಯಜಮಾನ್ರು ಅವರೇ ಬಂದು ಕರೀಬೇಕು. ಸುಮ್ನೆ ಕರೆದ್ರೆ ಬರಬೇಕು ಅಂದ್ರೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. ದೇವ್ರ ಹಂಗೆಲ್ಲ ಬರುವುದಿಲ್ಲ. ಯಾರಿಗೆ ಬೇಕಾಗ್ಯದ, ಯಾರ ಕಷ್ಟದ ಅವ್ರ ಔಷಧ ತಗೋಬೇಕು. ಯಾರೋ ಬಂದು ಮಾಡಿದ್ರೆ ದೇವ್ರಂತ ನಾವೆಲ್ಲ ನೋ ಕಾಂಪ್ರಮೈಸ್ ಅಂತ ಹೇಳ್ತಾನ್ರಿ, ಅವೆಲ್ಲ ನಡೆಯುವುದಿಲ್ಲ. ಧರಣಿದೇವಿನೇ ಬರತಕ್ಕಂಥವಳಾಗ್ತಾ ಇದ್ದಾಳೆ. ಧರ್ಮದೇವತಾ ಬಂದು ನೀನು ಉದ್ಧಾರ ಮಾಡಬೇಕು
ಅಂತ ಕೇಳಿದಾಗ ಆಗಲಿ ಅವಶ್ಯವಾಗಿ ಬರ್ತೇನೆ. ಸಾಶ್ರುತ್ವ ವಚನಂ ಸಾ ಮಂದಹಾಸ ಸಮನ್ವಿತ. ಆಗ ಅಲ್ಲಿ ಹೇಳ್ತಾ ಇದ್ದಾಳೆ, ಆಗಲಿ ಅವಶ್ಯವಾಗಿ ಬರ್ತೇನೆ, ಮತ್ತು ನಾನು ಹೇಳಿದ್ದೆಂದೂ ಸುಳ್ಳಾಗಲಿಕ್ಕಿಲ್ಲ. ನರನಾರಾಯಣ ದೇವರ ಆಣೆ ಮಾಡಿ ಹೇಳ್ತೀನಿ, ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ಹಿಂದಾಗಿದ್ದು ಈಗ ನಡೆದಿದ್ದು ಮುಂದಾಗೋದು ಎಲ್ಲ ನಾನು ಹೇಳ್ತೀನಿ. ನಾನು ಹೇಳೋ ಮಾತಿನಲ್ಲಿ ಒಂದೂ ಸುಳ್ಳಾಗಲಿಕ್ಕಿಲ್ಲ ಅಂತ ಅಲ್ಲಿ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಯಾಹಿ ಭದ್ರೆ ಮಹಾಭಾಗೆ ಸಾಕ್ಷಾತ್ತಂ ಧರ್ಮದೇವತಾ, ನೀನು ಧರ್ಮದೇವತೆ ಆಗ್ತಕ್ಕಂಥವಳಾಗ್ತಾ ಇದ್ದಿ, ನೀನು ಬರಬೇಕು ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ ಆ ಧರ್ಮದೇವಿ ಬಂದು ಕುಳಿತುಕೊಳ್ತಕ್ಕಂಥವಳಾಗ್ತಾ ಇದ್ದಾಳೆ. ಅವಳು ಬಂದು ಕುಳಿತಾ ಇದ್ದಾಳೆ. ಅಷ್ಟೊತ್ತಿಗೆ ಇಲ್ಲ ಕುಳಿತುಕೋ ಅಂತ ಮಂದಹಾಸವನ್ನು ಹಾಸಿ ಆ ಆಸನವನ್ನು ಹಾಸಿ ಅಲ್ಲಿ ಕುಡಿದ್ರೆ ಆಗ ಧರಣಿ ದೇವಿ ಹೇಳ್ತಾಳೆ, ನೋಡಮ್ಮ ನೀನ್ ಹೋಗಿ ಸ್ನಾನ ಮಾಡಿವ ಅಂತ ಹೇಳ್ತಾಳೆ. ಮಜ್ಜನಂ ಕುರು ಕಲ್ಯಾಣಿ ಶುಭ್ರ ವಸ್ತ್ರಂ ಸಕಂಚುಕಾಂ, ಶುಭ್ರ ವಸ್ತ್ರವನ್ನು ಧಾರಣ ಮಾಡು, ನೀನು ಮಂಗಳ ಸ್ನಾನ ಮಾಡಿಕೊಂಡು ಗುರುಂ ದೇವಂ ನಮಸ್ಕಾರಂ, ಗುರುದೇವಿ ಹರಿಪ್ರಿಯ, ನೀನು ಗುರುದೇವರನ್ನು ಗುರುಗಳನ್ನು ಹಿರಿಯರನ್ನು ಪತಿಯನ್ನು ಎಲ್ಲರನ್ನು ನಮಸ್ಕಾರ ಮಾಡಿ ಬಂದು ನನ್ನ ಹತ್ರ ಕೂಡು, ಆಮೇಲೆ ನಾನು ಹೇಳ್ತೀನಿ. ಆಯ್ತು ಅಂತ ನನ್ನ ಮಗಳಿಗೆ ಕಲ್ಯಾಣ ಆಗಬೇಕು, ಮಗಳಿಗೆ ಒಳ್ಳೆಯದಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ಆ ಯಾವ ಪದ್ಮಾವತಿಗೆ ಒಳ್ಳೆಯದಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ಅವಳೇನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಆಗ ಧರಣಿ ಕಿಂ ಕಾರ್ಯಂ ತವ ಮೇ ಭದ್ರೆ ಅಹಂ ಕುರೋಮಿ ತವ ಶಾಸನ, ನೀನೇನ್ ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಿ, ಇದರಲ್ಲಿ ಯಾವ ಸಂದೇಹ ಇಲ್ಲ ಅಂತ ಹೇಳಿ ಅಲ್ಲಿ ಯಾವ ಆ ಪುಲಿಂದಿ ಹೇಳಿದಂತೆ ಅಂದ್ರೆ ಆ ಧರ್ಮ ದೇವತೆ ಹೇಳಿದಂತೆ ಅಲ್ಲಿ ಅವಳು ಎಲ್ಲವನ್ನೂ ಮಾಡತಕ್ಕಂಥವಳಾಗ್ತಾ ಇದ್ದಾಳೆ. ಹೇಗಂತೀರೋ ಹಾಗೆ ನಾನು ಮಾಡ್ತೇನೆ. ಆಗ ಪುಲಿಂದಿ ಹೇಳ್ತಾಳೆ, ವಾಯನಂ ದೇಹಿ ಕಲ್ಯಾಣಿ ದೇವಾನಾಂ ಮಮ ಪೂರ್ವಕಾಂ, ಒಂದು ವಾಯನ ದಾನ ಏನಾದರೂ ತೆಗೆದುಕೊಂಡು ಬಾ, ಏನಾದರೂ ಒಂದು ಅಕ್ಕಿನೋ ಗೋಧಿನೋ ಏನೋ ಒಳ ಹಿಡಿದಿದ್ದು ಏನಿದ್ರು ನಡೀತದ, ತಂದಿಟ್ರೆ ಸಾಕು ವಾಯನ ದಾನ. ಅದನ್ನ ನೋಡಿ ಅದನ್ನ ಇಟ್ಕೊಂಡು ನಾನು ಹೇಳಬೇಕಾಗ್ತದೆ, ಹಂಗೆ ಹೇಳಲಿಕ್ಕೆ ಬರುವುದಿಲ್ಲ, ಅದಕ್ಕೆ ವಾಯನ ದಾನ ತೆಗೆದುಕೊಂಡು ಬಾ ಅಂತ ಕರೀತಾರೆ. ಆಗ್ಲಿ ಅಂತೇಳಿ ಮತ್ತೆ ವಾಯನ ದಾನ ಅಂದ್ರೆ ಇಕ್ಕಿತರಕಿ ರಾಣಿ. ಆಗ ಸ್ವರ್ಣ ಶೂರ್ಪಂ ಸಮಾಪೂರ್ಣಂ ಮುಕ್ತ ತಂದುಲ ಪೂರಕೈಹಿ, ನೋಡ್ರಿ ನವರತ್ನಗಳು ಮುತ್ಮ ರಚಿತ ವಜ್ರ ವೈಢೂರ್ಯಗಳಿಂದ ತುಂಬಿದಂತಹ ವಾಯನ ದಾನ ತಂದಿಟ್ರು. ಆಗ ನಿಕ್ಷಿಪೇ ಸರ್ವದೇವಿ ತ್ವಂ ಧರಣಿ ತ್ವಂ ಸತ್ಯಂ ವದ ಮಹಾಪ್ರಾಜ್ಞ ಮಮ ದುಃಖಂ ಪ್ರಣೋದತಾಂ, ಧರಣ್ಯ ವಚನಮಾಕರ್ಣ ಧರ್ಮದೇವಿ ವಚೋ ಬ್ರವೀತ್. ಆಗ ಇಲ್ಲ ಆಯ್ತೀನಿ, ಅವಶ್ಯವಾಗಿ ಹೇಳ್ತೀನಿ, ಸತ್ಯಂ ವದಾಮಿ ಧರ್ಮಜ್ಞೆ, ಆಗ ಅವಶ್ಯವಾಗಿ ಹೇಳ್ತೀನಿ. ಇನ್ನೇನು ಹೇಳಬೇಕು ಅಷ್ಟರಲ್ಲಿ ಆ ಶಿಶು ಅಳ್ಳಕ್ಕೆ ಪ್ರಾರಂಭ ಮಾಡಿತು, ಕೂಸು. ಅಯ್ಯೋ ಇದೊಂದು ಬಹಳ ತೊಂದರೆ ಮಾಡ್ತಾ ಇದೆ, ಇದಕ್ಕೆ ಒಂಚೂರು ಅನ್ನ ಕೊಟ್ಟು ಬಿಟ್ಟರೆ ತಿಂದು ಮಲಗಿಸಿ ಬಿಡ್ತೀನಿ ಅಂತ. ಯಾವ್ದಾದ್ರು ನಿನ್ನೆ ಆಗಿದ್ದಾದ್ರೂ ಯಾವ್ದಾದ್ರೂ ಕೂಡ ನಡೀತದೆ. ಯಾಕಂದ್ರೆ ಅಹಕೃತಂ ರಾತ್ರಿಕೃತಂ ಸುಪಕ್ವಂ ರಸಂ ಸಂಯುತಂ, ಅಂದ್ರೆ ನಿನ್ನೆ ರಾತ್ರಿ ಮಾಡಿದ್ದಾಗ್ಲಿ ಇವತ್ತು ಮುಂಜಾನೆ ಮಾಡಿದ್ದಾಗ್ಲಿ ರಸ ಇರ್ಲಿ ಬಿಡ್ಲಿ ಏನಿದ್ರು ಕೊಟ್ಟು ಬಿಡು, ನಾವು ತಿಂದು ಬಿಡ್ತದೆ. ಕೂಸು ತಿನ್ನಿಸಿ ಮಲಗಿಸ್ತೀನಿ, ಆ ಕೂಸು ಆಗೋದು ಕೂತು ನಮ್ಗೆ ಹೇಳಲಿಕ್ಕೆ ಅದೆಲ್ಲ ಆಗುದಿಲ್ಲ, ಅದಕ್ಕಾಗಿ ಕೊಡಬೇಕು ಅಂತ ಅಲ್ಲಿ ಹೇಳಿದ ಕ್ಷಣ ಆಗಲಿ ಅಂತ ಆ ಕೂಸಿಗೆ ತಂದು ತಮ್ಮ ದೃಷ್ಟ ಸ್ವರ್ಣ ಪಾತ್ರಸ್ಥಂ, ಆಗ ಬಂಗಾರದ ಪಾತ್ರೆಯಲ್ಲಿ ಹಾಲು ಅನ್ನ ತಂದು, ತುಪ್ಪ ಹಾಲು ಅನ್ನ ವಿಶೇಷವಾಗಿ ಹಾಲೆಲ್ಲ ಹಾಕಿ ಸಕ್ಕರೆ ಹಾಕಿ ತಂದು ಕೂಸಿಗೆ ತಿನ್ಲಿ ಅಂತ ತಂದು ಕೊಟ್ಟರೆ ಬ್ರಹ್ಮದೇವರು ಯಾಕೆ ತಿಂತಾರ್ರಿ? ಮಾನುಷನ್ನಂ ನ ಭುಕ್ತವಾನ್, ಮಾನುಷನ್ನವನ್ನು ಬ್ರಹ್ಮದೇವರು ನಾವು ಸ್ವೀಕಾರ ಮಾಡುವುದೇ ಇಲ್ಲ. ಮಾನುಷನ್ನಂ ನ ಭುಕ್ತವಾನ್. ಆಗ ಬ್ರಹ್ಮದೇವರು ಆ ಬಂಗಾರದ ಬಟ್ಲ ಹತ್ರ ತಗೊಂಡೋಣ ಜೋರಾಗಲಿಕ್ಕೆ ಪ್ರಾರಂಭ ಮಾಡಿ. ಆಗ ರುದಂತಂ ಶುಷ್ಕವದನಂ ಧರ್ಮದೇವಿ ಭೂಮಿಪ, ಆಗ ಅಲ್ಲಿ ಆ ಧರ್ಮದೇವತೆ ಅಂದ್ರೆ ಆ ಕೊರವಂಜಿ ಕೂಸಿಗೆ ಬೈತಾ ಇದ್ದಾಳೆ, ಏನು ದರಿದ್ರೋಸಿ ದುರಾಚಾರ ಕಂದಮೂಲ ಫಲಾಶನ, ನಿನ್ನ ಹಣೆ ಬಾರ ದರಿದ್ರ, ಇಂತಹ ಬಂಗಾರದ ಪಾತ್ರೆಯಲ್ಲಿ ಅನ್ನ ತಿನ್ನೋ ಭಾಗ್ಯ ನಿನಗಿಲ್ಲ. ಯಾಕಂದ್ರೆ ನೀನು ಬರೀ ಕಂದಮೂಲ ಫಲಾಶನ, ಬರೀ ನೀನ್ ಯಾವಾಗಲೂ ಹಾಲು ಹಣ್ಣು ಹಂಪ್ಲ ಬರೀ ಗಿಡ್ಡ ಏನು ಗಡ್ಡಿ ಗೆಣಸು ತಿಂದು ಬೆಳೆದಂತವ್ ನೀನು, ನಿನಗಿದ ಈ ರಾಜನ ಮನೆಯನ್ನ ತಿನ್ನೋ ಭಾಗ್ಯ ನಿನಗಿಲ್ಲ ಬಿಡು ಅಂತ ಹೇಳಿ ನೀನಂತರೂ ತಿನ್ನೋದಿಲ್ಲ ಅಂತ ಗೊತ್ತಾಯ್ತು, ಅಳ್ತಾ ಇದೀಯಾ, ನೀನ್ ತಿಂದಿಲ್ಲ ಅಂದ್ರೆ ಏನು, ನಾನೇ ಬಿಡ್ಬೇಕು ಅಂತ ಹೇಳಿ ತಾನೇ ಸ್ವೀಕಾರ ಮಾಡತಕ್ಕಂಥವಳಾಗ್ತಾ ಇದ್ದಾಳೆ. ನಾನು ಸ್ವೀಕಾರ ಮಾಡಿದ್ರೆ ಮತ್ತದು ಹಾಲು ರೂಪೇಣ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಆಗ ಇತ್ಯಾಕ್ತಂ ಚ ಸ್ವಯಂ ಭುಕ್ತ್ವಾ ಚ ನಮೋ ಅನ್ನ ಉತ್ತಮಂ, ಆಗ ಆ ಧರ್ಮದೇವತೆ ಆ ಏನು ಹಾಲು ಅನ್ನ ಇತ್ತು ಅದನ್ನು ತಾನೇ ಸ್ವೀಕಾರ ಮಾಡಿ ಇತ್ಯುದ್ವಾ ಭೋಜನಂ ಚಕ್ರೆ ಧರ್ಮದೇವಿ ನೃಪೋತ್ತಮ, ಆಗ ಆ ಧರ್ಮದೇವಿ ಭೋಜನ ಆಯ್ತು. ನೋಡು ಅವಶ್ಯವಾಗಿ ಹೇಳ್ತೇನೆ, ಒಂದು ತಾಂಬೂಲ ಕೊಟ್ಟು ಬಿಟ್ರೆ ಬಹಳ ಚಲೋ ಆಗ್ತದೆ. ಹೊಟ್ಟೆ ತುಂಬೇನೋ ಊಟ ಆಯ್ತು, ಒಂದು ತಾಂಬೂಲ ಕೊಟ್ಟು ಬಿಟ್ರೆ ಭಾರಿ ಆಗ್ತದೆ ಕೆಲಸ ಅಂತ ಹೇಳಿ. ಇತ್ಯುಕ್ತ್ವಾ ಧರಣಿ ದೇವಿ, ಆಗ ಏಲಾ ಲವಂಗ ಕರ್ಪೂರ ನಾಗವಲ್ಲಿ ದಲೇರುತಃ, ರಾಜನ ಮನೆ ತಾಂಬೂಲ್ರಿ
ಭಾರಿ ಎಲ್ಲ ಕುಡ್ಕೊಂಡಿತ್ತು. ತಾಂಬೂಲಂ ಅರ್ಪಯಾಮಾಸ ಪುಲಿಂದೀಶ ಪತಿವ್ರತ. ಆಗ ಆ ಪುಲಿಂದಿ ಆಗಲಿ ಅಂತ ತಸ್ಯ ಸಾ ಪೂರ್ವಾಭಿಮುಖೋ ಭೂತ್ವಾ ಪುತ್ರಮಂಕೆ ನಿಧಾಯ ಚ. ಆ ಶಿಶು ತೊಡಿ ಮೇಲೆ ಮಲ್ಕೊಂಡಿದ್ದನ್ನು ಮಲಗಿಸಿ, ನೀನು ಮಲಗು, ಕೆಳಗೆ ಕೂಡು, ನಿಂದೇನು ಕೆಲಸ ಇಲ್ಲ ಅಂತ ಹೇಳಿ ಅದನ್ನ ತೊಡಿ ಮೇಲಿಂದ ಕೆಳಗೆ ಮಲಗಿಸಿ ನೀನು ಕೂಡಮ್ಮ ಅಂತ ಪೂರ್ವಾಭಿಮುಖವಾಗಿ ಕೂಡಿಸಿ, ಆಮೇಲೆ ಅಲ್ಲಿ ಏನು ವಾಯನದಾನ ತಂದಿಟ್ಟಿದ್ರಲ್ಲ ಅದರಾಗಿಂದೆಲ್ಲ ಮುತ್ತು ರತ್ನ 1, 2, 3 ಭಾಗ ಅಂತ ಹೇಳಿ ಮಾಡಿ ಅದನ್ನೆಲ್ಲದ ಮೇಲೆ ಹಾಕಿ ತಗೊಳ್ಳೋದ್ರಿ. ಹಂಗೆ ಇಟ್ಟಿದ್ದನ್ನೆಲ್ಲ ಗುಟ್ಟೆಗೆ ಹಾಕಿ ತಗೊಳ್ಳೋದಲ್ರಿ. ಅದನ್ನ ಇಟ್ಕೊಂಡು ಮುಂದೆ 3 ಭಾಗ ಹಾಕಿ ಇದು ಭೂತ, ಇದು ಭವಿಷ್ಯ, ಇದು ವರ್ತಮಾನ ಅಂತೇಳಿ ಅದ್ರ ಮೇಲೆ ಕಟ್ಟಿಗೆ ಇಟ್ಟು ಇದು ಸತ್ಯ, ಇದು ಸುಳ್ಳು ಅನ್ಕೋತ ಹೇಳಿ ಒಂದ್ಸರಿ ಮುಟ್ಟೋದು ಮತ್ತೆ ಹಾಕೊಳ್ಳೋದು, ಅದನ್ನ ಮತ್ತೆ ಒಂದು ಗುಡ್ಡೆಗೆ ಹಾಕೊಳ್ಳೋದು, ಮತ್ತೆ ಮರದಾಗಿಂದ ಹಾಕೊಳ್ಳೋದು, ಅವೆಲ್ಲ ಪದ್ಧತಿ ರೀ. ಹಂಗೆಲ್ಲ ಮಾಡ್ಕೋತ ಅವೆಲ್ಲ ತೆಗೆದುಕೊಳ್ತಕ್ಕಂಥವ್ರು ಆಗ್ತಾರಂತೆ. ಹಾಗೆ ಅದನ್ನು ಅಲ್ಲಿ ತಾನು ತೆಗೆದುಕೊಳ್ತಕ್ಕಂಥವಳಾಗ್ತಾ ಇದ್ದಾಳೆ ಆ ಕಾಲಿಂದಿ. ಆಗ ಅಲ್ಲಿ ಭೋಜನಾಂತೆ ಸಭಾಯಾಮ್, ಆಗ ಅದನ್ನೆಲ್ಲ ಹಾಕಿ ಮೊದಲಿಗೆ ನಾನು ನನ್ನ ಪತಿದೇವತೆಗಳಿಗೆ ಎಲ್ಲ ದೇವತೆಗಳಿಗೂ ಮೊದಲಿಗೆ ನಾನು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಭೋಜನಾಂತೆ ಆದೌ ನಾರಾಯಣತ್ವ ಪಶ್ಚಾತ್ ಲಕ್ಷ್ಮೀಪತಿಂ ಪಿತಾಮಹಂ ಸರಸ್ವತೀಮವಾಚಂ. ಆಗ ವಂದೇ ವಿಷ್ಣುಂ ನಮಾಮಿ ಶ್ರೇಯಮತ ಜಪವಂ ಬ್ರಹ್ಮವಾಯೂಜ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸಪರ್ಣೀಮಹಿ ದಯಿತಾಂ ವಾರುಣೀಮಪ್ಪಿ ಮಾಂತ್ರಾಂ ಇಂದ್ರಾದೀಂ ಕಾಮ ಮುಖ್ಯಾನ್ ಅಪಿ ಸಕಲ ಸುಧಾಂ ಸದ್ಗುರು ಮದ್ಗುರುಶ್ಚ ಅಂತ ಹೇಳಿದಂತೆ ದೇವರೇ ತಾರತಮ್ಯದಿಂದ ಎಲ್ಲರಿಗೂ ನಮಸ್ಕಾರ ಮಾಡಿದ್ದಂತೆ. ಏನು ಅಂದ್ರೆ ಕಾರ್ಯತ್ವ, ಅಲ್ಲಿ ತಾನು ನಮಸ್ಕಾರ ಮಾಡಿದಂತೆ ನರಸಿಂಹಂ ಜಗನ್ನಾಥಂ ಪಾಂಡುರಂಗಂ ಮಹಾಬಲಂ ಶ್ರೀಶೈಲ ಪುಣ್ಯಕಾನನಂ ಶ್ರೀ ವೆಂಕಟೇಶಂ ಗಿರಿಶಂ ಕಾಳಹಸ್ತೀಶ್ವರಂ ಹರಿಂ ಘಟಿಕಾಚಲ ವಾಸಸ್ಥಂ ವೃದ್ಧಾಚಲ ನಿವಾಸಿನಾಂ. ಆಗ ವರದಾ ಸರ್ವಲೋಕೇಶು ಶ್ರೀರಂಗಂ ಧ್ವನಿಗೂರಿತಂ. ಆಗ ಅಲ್ಲಿ ಅನೇಕ ದೇವತೆಗಳನ್ನು ಕಾವೇರಿ, ಕಾಮಾಕ್ಷಿ, ವಿಶಾಲಾಕ್ಷಿ, ಕಮಲಾಕ್ಷಿ, ವರಪ್ರದಾ, ಕೊಲ್ಹಾಪುರೇ ಮಹಾಲಕ್ಷ್ಮಿ ಪಾಹಿ ಪಾಹಿ ವರಪ್ರದೆ ಸಸ್ನಾನ ಭವಿತಾ ಭೌವಿ ಕಸ್ನಾನಂ ತರುದಾಂಬುಕಾಂ. ಆಗ ಎಲ್ಲ ದೇವತೆಗಳನ್ನು ಗಂಗಾ, ಸಿಂಧು, ಸರಸ್ವತಿ ಎಲ್ಲ ನದಿಗಳನ್ನು ಎಲ್ಲರ ಬರ್ತಾರಂ ಬದ್ರಿಕಾವಾಸಂ ಮಾತರಂ ಚದ್ಯುಂಗುರಂ ಸ್ವಾತ್ಮಾನಮೇ ಶಪೇ ರಾಜ್ಞ ಸತ್ಯಂ ವದಾಮಿ ಧಾರ್ಯ. ಮೇಡಮ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನನ್ನ ಗಂಡಂದ್ರ ಆಣಿ ಮಾಡಿ ಹೇಳ್ತಾ ಇದ್ದೀನಿ, ನರನಾರಾಯಣ ಬದ್ರಿಕಾಶ್ರಮದಲ್ಲಿರುವ ನಾರಾಯಣ ಅವನ ಆಣಿ ಮಾಡಿ ಹೇಳ್ತಾ ಇದ್ದೀನಿ, ನಾನು ಮಾತ್ರ ಸತ್ಯ ಹೇಳ್ತೀನಿ, ಇದರಲ್ಲಿ ಏನು ಸಂದೇಹ ಇಲ್ಲ ಅಂತ ಹೇಳಿ ಮೇಡಮ್ಮ ಇಷ್ಟೊತ್ತು ಹೇಳೋಷ್ಟೊತ್ತಿಗೆ ತಾಂಬೂಲ ಮುಗಿದು ಹೋಗ್ಬಿಡ್ತು. ಇನ್ನೊಂದು ತಾಂಬೂಲ ಕೊಟ್ಟು ಬಿಡು ಹೇಳಿಬಿಡ್ತೀನಿ. ನಮಸ್ಕಾರ ಮಾಡೋದ್ರ ಮುಗಿದು ಹೋಗ್ಬಿಡ್ತು ಬಾಯಾಗಿನ ತಾಂಬೂಲ, ಅದಕ್ಕೆ ಇನ್ನೊಂದು ತಾಂಬೂಲ ಆದ್ರೆ ಬಹಳ ಚಲೋ ಆಗ್ತದ. ನೋಡ್ರಿ ದೇವರಿಗೆ ಎಷ್ಟು ಪರೀಕ್ಷೆ ಮಾಡ್ತಾನೆ ಅಂತಂದ್ರೆ, ಭಗವಂತ ಅನುಗ್ರಹ ಒಮ್ಮೆಲೆಗೆ ಮಾಡ್ತಾನೆ ಅಂದ್ರೆ ಶಕ್ಯ ಇಲ್ಲ. ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಬಾ ಅಂದ್ರೆ ಬರಲಿಲ್ಲ, ಹೋಗಿ ರಾಣಿಯೇ ಕರಿಬೇಕಾಯ್ತು. ಬಂದು ಕೂತು ಹೇಳು ಅಂದ್ರೆ ಸ್ನಾನ ಮಾಡು, ಹಿರಿಯರಿಗೆ ನಮಸ್ಕಾರ ಮಾಡ್ಕೊಂಬ, ಶುದ್ಧ ಬಟ್ಟೆ ಉಟ್ಕೊಂಡು ಬಾ ಅಂತ. ಇನ್ನು ಬಂದು ಕೂತ ಮೇಲೆ ವಾಯನದಾನ ತೆಗೆದುಕೊಂಡು ಬಾ ಅಂತ. ವಾಯನದಾನ ಆದ್ಮೇಲೆ ಶಿಶು ಹಳ್ಳಿ ಕತ್ತದ, ಅದಕ್ಕೊಂದು ಊಟ ಆಗ್ಬೇಕು. ಊಟ ಅದು ಮಾಡಂಗಿಲ್ಲ, ನಾನೇ ಮಾಡ್ತೀನಿ ಅಂತೇಳಿ ಅಕ್ಕಿನೇ ಊಟ ಮಾಡಿ ಒಂದು ತಾಂಬೂಲ ಆಗಬೇಕು ಅಂತ. ಮತ್ತು ತಾಂಬೂಲ ಒಂದು ಮುಗಿದು ನಮಸ್ಕಾರ ಆಗಿದ್ರೆ ಮುಗಿದೋಯ್ತು, ಇನ್ನೊಂದು ತಾಂಬೂಲ ಬೇಕು. ಅಂದ್ರೆ ನಿಜವಾಗಲೂ ಇವಳಿಗೆ ಕೇಳಬೇಕು ಅನ್ನೋ ಇಚ್ಛೆ ಅದನೋ ಅಥವಾ ಏನು ಸುಮ್ಮನೆ ಅವಳು ಕೇಳ್ತಾ ಇದ್ದಾಳೋ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಹೇಳ್ತಕ್ಕಂಥವಳಾಗ್ತಾ ಇದ್ದಾಳೆ. ಆಗ ಸತ್ಯಂಬದ ಮಹಾಪ್ರಾಜ್ಞೆ ಸರ್ವ ದುಃಖಂ ಪ್ರಶಾಂತಗೆ. ಆಗ 3 ರಾಶಿಗಳನ್ನು ಮಾಡಿರ್ತಕ್ಕಂಥದ್ರ ಮೇಲೆ ಅದರ ಮೇಲೆ ಇಟ್ಟು ಆಗತಂ ಪುರುಷೇಣ ಮನ್ಮತಾಗತಿ ನಾಶ. ನೋಡಮ್ಮ, ನಿನ್ನ ಮಗಳಿಗಾಗಿ ನೀನು ಚಿಂತೆ ಮಾಡ್ತಾ ಇದ್ದಿ, ಅವಳು ಒಬ್ಬ ಪುರುಷನನ್ನು ನೋಡಿ ದುಃಖ ಪಡತಕ್ಕಂಥವಳಾಗ್ತಾ ಇದ್ದಾಳೆ. ಸವಿಸ್ತಾರಂಚ ರಾಜಪುತ್ರಿ ಪ್ರವದಾಮಿ ನಿಬೋಧತ. ನೋಡು, ನಾನು ಈ ಸುಳ್ಳು ಹೇಳ್ತಾ ಇಲ್ಲ. ಹಿಂದೆ ದಿವಸ ಒಬ್ಬ ಕುದುರೆಯ ಮೇಲೆ ಅದ್ಭುತನಾಗಿರತಕ್ಕಂತಹ ಪುರುಷ ಬಂದಿದ್ದ. ನೋಡಿದ್ರೆ ಮೋಹವಶಂಗತ ದೃಷ್ಟಾ ಮೋಹವಶಂ ಕನ್ಯಾ ಕಾಮಜ್ಜರಸು ಪೀಡಿತ ತದಾರ್ಥಾಂಶ ವರಾರೋಹೆ ದಾತವ್ಯ ಪುರುಷಾಯ ಸಾ. ನೋಡು, ನಿನ್ನ ಮಗಳಿಗೆ ಏನಾಗಿಲ್ಲ, ಬೇರೆ ಅವಳು ದುಃಖ ಪಡ್ತಾ ಇದ್ದಾಳೆ. ಎದರಿಂದ ಅಂದ್ರೆ ಆ ಒಂದು ಶ್ರೇಷ್ಠವಾಗಿರತಕ್ಕಂತಹ ಮನ್ಮಥಾಕೃತಿಯಾಗಿರತಕ್ಕಂತಹ ಪುರುಷನನ್ನು ನೋಡಿದ್ದಕ್ಕಾಗಿ ಅವಳಿಗೆ ದುಃಖವಾಗ್ತಕ್ಕಂಥದ್ದಾಗಿದೆ. ಅವನ ಜೊತೆಗೆ ಅವಳನ್ನು ಕೊಟ್ಟು ಅವನಿಗೆ ಮದುವೆ ಮಾಡಿದ್ರೆ ನಿನ್ನ ಮಗಳು ಉಳಿತಾಳೆ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ತಾರೆ. ಏನ್ ಹೇಳ್ತಾ ಇದ್ದೀಯ ನೀನು? ಹೌದಮ್ಮ, ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಧರಣಿದೇವಿ, ನಾನು ಯಾಕೆ ಸುಳ್ಳು ಹೇಳಿ? ಧರಣಿದೇವಿ ಕೊಡ್ತಾಳೆ. ಯಾರವನು, ಎಲ್ಲಿಂದ ಬಂದಿದ್ದ, ಯಾರಿಗೆ ಕೊಡಬೇಕು, ಹೇಗೆ ಗುರುತಾಗಬೇಕು, ಅದರ ಸಲುವಾಗಿ ನಮಗೆಲ್ಲ ಹೇಗೆ ತಿಳಿಲಿಕ್ಕಾಗ್ತದೆ? ಅದೆಲ್ಲ ನಾವೇನು ತಿಳ್ಕೊಳ್ಳೋರೋ ಬಿಡೋರೋ ನಮಗೆಲ್ಲ ಹೇಗೆ ಆಗ್ತದೆ? ಕಸ್ತಾ ಕಿರಾತ ರೂಪಿ ಸಹದುಯಿತಾಮೆ ಜೋ ಮೋಹ ವಶಂಗತ ವದತನ್ನಾಮ ಭದ್ರಂತೆ
ವರಂ ದಾಸ್ಯಾಮಿ ತತ್ವತಂ. ಆಗ ಯಾರವನು ಅಂತ ಕೇಳಿದರೆ ಧರ್ಮದೇವತೆ ಹೇಳ್ತಾ ಇದ್ದಾಳೆ, ವೈಕುಂಠಸ್ಥೋ ಹರಿಸ್ಸಾಕ್ಷಾತ್ ವರ್ತತೆ ವೆಂಕಟಾಚಲೆ ಶ್ರೀನಿವಾಸೇತಿ ವಿಖ್ಯಾತಃ ವಿದ್ಯಾವಾನ್ ಧನವಾನ್ ಬಲಿ. ಅವನು ವಿದ್ಯಾವಂತನು, ಧನವಂತನು, ಬಲವಂತನು, ಬಲಿಷ್ಠನಾಗ್ತಕ್ಕಂಥವನಾಗ್ತಾ ಇದ್ದಾನೆ. ಪುತ್ರ್ಯಾದವ ವರಾರೋಹ ಯದತ್ರಸ್ಯ ಉತ್ತಮ. ಆಗ ಅವನಿಗೆ ನೀನು ಕೊಡತಕ್ಕಂತಹದ್ದಾಗಬೇಕು. ಆರಾಮಾತ್ ದ್ವಾರನಿಕಟೆ ಪತಿತ್ಯಶ್ಚೇತ ನಿಕ್ಕತ ಗೌರವಂ ತವ ರಾಜಪುತ್ರ ಕ್ಷೇಮಸ್ತಕ ಪುರುಷ. ನಿನ್ನ ಮಗಳಿಗೆ ಕೇಳು, ಅವಳಿರ್ತಕ್ಕಂತಹದ್ದಾಗ ಸತ್ಯಂ ವಿದ್ಯೆ ವಚೋ ವಿದ್ಯೆ ಚೇತ್ಮಾನಂ ಸುಖಮೇಶ್ಯತಿ. ನಿನ್ನ ಮಗಳು ಅವನಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಅವಳು ಆರಾಮಾಗ್ತಾಳೆ, ಹೊರತು ಇಲ್ಲದೆ ಇದ್ರೆ ಆರಾಮಾಗೋದಿಲ್ಲ. ಅತ್ರೇವಂ ದಿನಮಾತ್ರೇಣ ಮರಿಷ್ಯತಿ ನ ಸಂಶಯ. ಒಂದು ವೇಳೆ ನೀವೇನಾದರೂ ತಿಳಿಯಲಾರದೆ ಹಾಗೆ ಬಿಟ್ಟು ಬಿಟ್ರೆ ಇನ್ನ ಒಂದ್ ದಿವಸೋ 2 ದಿವಸ ಅಷ್ಟೇ, ಇಲ್ಲ ಅಂದ್ರೆ ಸತ್ತು ಹೋಗ್ಬಿಡ್ತಾಳೆ ನೋಡ್ರಿ ಅವಳು ಅಂತ ಹೇಳಿದ್ದ. ಇದು ತಸ್ಯ ವಚಶ್ರುತ್ವ ದುಃಖ ವಚೋ ವಚನ. ಅಯ್ಯೋ ದುಃಖ ಆಗ್ತಾ ಇದೆ. ನಾಸತ್ಯಂ ವಚನಂ ದೇವಿ ಮಯೋಕ್ತಂ ಪೂರ್ವ ಏವತತ. ಇಲ್ಲ, ಹಾಗಾಗಬಾರದು, ಏನಾದರೂ ಆಗಬಾರದು, ದಯವಿಟ್ಟು ಹೇಳ್ತಕ್ಕಂತಹದ್ದಾಗಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾಸತ್ಯಂ ವಚನೇ ದೇವಿ ಮಯೋಕ್ತಂ ಪೂರ್ವ ಏವತತ. ನಾನು ಹೇಳಿದ್ಯಾವುದು ಸುಳ್ಳಲ್ಲ, ನೀನು ತಿಳಿದುಕೊಳ್ತಕ್ಕಂತಹದ್ದಾಗು. ರಾಜೀ ರುದಂತಂ ವಾಕ್ಯಮಬ್ರವಿ. ಆಗ ರಾಜ್ಞೆ ರುದಂತಂ. ಆಗ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಅಲ್ಲಿ ನೋಡು, ನಾನು ಹೇಳ್ತಾ ಇಲ್ಲ, ನೀನು ಹೋಗಿ ನಿನ್ನ ಗಂಡನ ಮುಂದೆ ನಾನು ಹೇಳಿದ್ದು ಹೇಳಬೇಕು. ರಾಜನ ಮುಂದೆ ರಾಜ ಹ್ಞೂ ಅನ್ಬೇಕು. ಹ್ಞೂ ಒಂದು ಆ ಕಿರಾತ ರೂಪಿಗೆ, ಆ ವೆಂಕಟಾದಿವಾಸನಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಬಂದು ನನ್ನ ಮುಂದೆ ನೀನು ಸಂಕಲ್ಪ ಮಾಡಬೇಕು, ಅಂದ್ರೆ ನಿನ್ನ ಮಗಳಿಗೆ ಆರಾಮಾಗ್ತದೆ. ನೋಡ್ರಿ, ಧರ್ಮದೇವತೆ ದೇವರು ತನ್ನ ಕೆಲಸ ತಾನೇ ಮಾಡ್ಕೊಡ್ತಕ್ಕಂಥವನಾಗ್ತಾ ಇದ್ದಾನೆ. ಬೇರೆ ಯಾರಿಗೂ ಹೇಳೋದು ಬೇಡ, ತಾನೇ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಭಗವಂತ ತಾನೇ ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಆಗ ರಾಜನ ಹತ್ರ ಬಂದು ಆ ಧರಣೀದೇವಿ ತಾನು ಮಾತನಾಡ್ತಕ್ಕಂಥವನಾಗ್ತಾ ಇದೆ. ಅಯಾಚಂ ಚ ಮಯಾ ಕನ್ಯಾ ಕಥಮೇವ ಭವಿಷ್ಯತಿ ಚಿಂತಾ ಪರಾಕ್ರಾಂತೋ ರಾಜ್ಞೋ ದೇಹವ ಚೋಬ್ರವಿ. ಆಗ ರಾಜನ ಹತ್ರ ಬಂದು ಅಲ್ಲಿ ಮಾತನ್ನು ಹೇಳ್ತಾ ಇದ್ದಾಳೆ. ಆಗ ಇಲ್ಲ, ಹೀಗೆಲ್ಲ ಆಗ್ತಕ್ಕಂಥದ್ದಾಗ್ತಾ ಇದೆ. ಅದಕ್ಕಿಂತಲೂ ಪೂರ್ವದಲ್ಲಿ ನನ್ನ ಮಾತು ಸುಳ್ಳಾಗಲಿಕ್ಕಿಲ್ಲ, ಇದು ಸತ್ಯ ಆಗ್ತದೆ. ಅತ್ರೇವ ಘಟಿಕಾದಂತೆ ಆಗಮಿಷ್ಯತಿ ಕದಾಚನ. ನೋಡು, ಇನ್ನೊಂದು ಘಟಿಕೆ ಅಂದರೆ 24 ನಿಮಿಷ ಅಥವಾ ಅದರ 2 ಘಟಿಕ ಆದ್ರೂ ಅಷ್ಟಾಗಿರಬಹುದು. ಒಂದು ಘಟಿಕಾ ಮಾತ್ರದಲ್ಲೇ ಒಬ್ಬ ಸ್ತ್ರೀ ಬರ್ತಾಳೆ. ಅವಳ ಹೆಸರು ಅಬಾಲ ಬಹುವೃದ್ಧಾಚ ಧರ್ಮಶಾಸ್ತ್ರ ಕುಶಾಭುವಿ. ಧರ್ಮಶಾಸ್ತ್ರ ತಿಳಿದುಕೊಂಡವಳು. ಅವಳು ಏನು ಅಂತಂದ್ರೆ ಕನ್ಯಾ ನಿರೀಕ್ಷೆಯಾಗಿ ತಾನು ಬರ್ತಕ್ಕಂಥವಳು ಆಗ್ತಾ ಇದ್ದಾಳೆ. ಅವಳು ಒಂದು ವೇಳೆ ಬಂದು ಅಂದ್ರೆ ನಾನು ಹೇಳಿದ್ದು ಸರಿ ಅಂತ ಅನ್ಕೋ, ಇಲ್ಲದೆ ಇದ್ರೆ ಸುಳ್ಳು ಅಂತ ಅನ್ಕೋ, ಇದರಲ್ಲಿ ಏನು ಸಂದೇಹ ಪಡಬೇಡ ನೀನು ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾಳೆ. ಆಗ ಆಗ್ಲಿ ಏನಾದರೂ ನನ್ನ ಮಗಳನ್ನು ಉಳಿಸುವ ಉಪಾಯ ಹೇಳಬೇಕು ಅಂದಾಗ ಆಗ್ಲಿ ಅವಶ್ಯವಾಗಿ ಹೇಳ್ತೇನೆ, ರಾಜನ ಹತ್ರ ಹೋಗಿ ನೀನು ಹೇಳು ಅಂದಾಗ ಅವಳು ಒಂದು ರಾಜನಿಗೆ ಹೇಳ್ತಾ ಇದ್ದಾಳೆ ಧರಣೀದೇವಿ. ರಾಜ ಅಂದ, ಮಗಳಿಗೆ ಒಳ್ಳೇದಾಗ್ತದೆ ಅಂದ್ರೆ ಬೇಕಾದ ಮಾಡ್ಲಿಕ್ಕೆ ಸಿದ್ಧಿದ್ದೀನಿ. ಯಾಕೆಂದ್ರೆ ಯಾವ ಮಗಳು ಭೂಮಿಯಿಂದ ಬಂದ ಕ್ಷಣ ನನಗೆ ಇಷ್ಟ ಐಶ್ವರ್ಯ ಬಂತು. ಅವಳು ಬಂದಾಗಿನಿಂದ ಹಿಡ್ಕೊಂಡು ನನಗೆ ಯಾವುದೂ ಕೂಡ ಕಡಿಮೆ ಆಗಲಿಲ್ಲ. ಅಲ್ಲಿವರೆಗೂ ನನಗೇನೂ ಕೂಡ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಆದ್ರೆ ಅವಳ ಸಲುವಾಗಿ ನಾನು ಬೇಕಾದ್ದು ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ, ಅವಳಿಗಾಗಿ ನಾನು ಬೇಕಾದನ್ನು ಮಾಡ್ತೇನೆ ಅಂತ ಅಲ್ಲಿ ಅವಳು ಹೇಳ್ತಕ್ಕಂಥವಳಾಗ್ತಾ. ರಾಜ ಹೇಳಿದ ಕ್ಷಣ ಆಗ್ಲಿ ಕಿಂ ಮನೋಗತಂ ಪುತ್ರಿ ವರಿಷ್ಠಿ ಮಾಂಶುಧ. ಆಗ ಆ ಮಾತನ್ನು ಕೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಆಗ ಆ ಪುಲಿಂದಿ ಬಂದು ಅಲ್ಲಿ ಆಗ ಧರ್ಮದೇವತೆಯ ಮುಂದೆ ಬಂದು, ಇಲ್ಲಮ್ಮ, ನಾನು ಗಂಟೆಗೆ ಹೇಳಿದ್ದೇನೆ, ರಾಜನಿಗೆ ಹೇಳಿದ್ದೇನೆ, ಅವಶ್ಯವಾಗಿ ಕೊಡ್ತಾನೆ, ಇದರಲ್ಲಿ ಏನು ಸಂದೇಹ ಇಲ್ಲ. ನೋಡು, ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ನಿನ್ನ ಮಗಳು ಮತ್ತೆ ಅವಳು ಉಳಿತಾಳು ಗ್ಯಾರಂಟಿ ಇಲ್ಲ ಅಂತ ಅಷ್ಟು ಹೇಳಿ ಅಲ್ಲಿಂದ ಆ ಇದ್ದಿದ್ದೆಲ್ಲ ಮುತ್ತು ರತ್ನ ಬುಟ್ಟ ಹಾಕೊಂಡು ದೇವರಿಂದ ಆಯ್ತು ಕೆಲಸ ನಡಿ ಅಂತ ಹೇಳಿ ಮತ್ತೆ ಕೂಸನ್ನು ಅಳಿಸ್ಬೋದು ಹೊಡ್ಕೊಂಡು ಕರ್ಕೊಂಡು ಹೊಂಟ್ಬಿಟ್ಟಿದ್ದೇನೆ. ದೀರ್ಘವಾಹು ಅಷ್ಟೇ ಕೆಲಸ ರೀ, ಬ್ರಹ್ಮದೇವ್ರದ್ದು ಅಷ್ಟೇ ಕೆಲಸ, ಬೇರೆ ಏನಿಲ್ಲೇ ಇಲ್ಲ. ದೇವ್ರ ಹೆಂಗ್ ಅಂತ ಹಂಗ ಪಾತ್ರ ಮಾಡೋದಷ್ಟೇ, ಏನಿಲ್ಲ. ಅವನು ಸೂತ್ರಧಾರ, ನಾವು ಪಾತ್ರಧಾರರು ಅಂದ್ರು ಹೊಂಟ್ರು ಇಬ್ರು ಕೂಡ. ಆಗ ಅಲ್ಲಿಂದ ಹೋಗ್ತಾ ಇದ್ದಾರೆ. ಆಗ ತಾಯಿ ಮಗಳ ಹತ್ರ ಬರ್ತಾ ಇದ್ದಾರೆ. ಅಲ್ಲಮ್ಮ, ನಿನ್ ಮನಸ್ಸಿನಲ್ಲಿ ಏನದ, ಯಾಕೆ ಹೇಳ್ತಾ ಇದ್ದೀಯಾ? ನಚ ಮಾತ್ರ ಸಮಂ ಮಿತ್ರಂ, ತಾಯಿಗೆ ಸಮಾನರಾಗಿರತಕ್ಕಂತಹ ಮಿತ್ರರು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು, ಯಾಕೆ ನೀನು ಈ ರೀತಿಯಾಗಿ ಮಾಡ್ತಕ್ಕಂಥವ್ರಾಗ್ತಾ ಇದ್ದಿ? ನಿನ್ನ ಮನಸ್ಸಿಗೆ ಏನಿದೆ ಅದನ್ನು ನೀನು ಹೇಳು, ನಾನು ಅವಶ್ಯವಾಗಿ ಮಾಡ್ತೇನೆ. ಯಾಕೆ ನೀನು ದುಃಖವನ್ನು ಪಡ್ತಕ್ಕಂಥವ್ರಾಗ್ತಾ ಇದ್ದಿ? ಆಗ ಅಲ್ಲಿ
ಹೇಳ್ತಕ್ಕಂಥವಳಾಗ್ತಾ ಇದ್ದಾಳೆ. ನೀನೇನು ದುಹಿತ ಜನನೀಂ ದೃಷ್ಟ ಮಂದಹಾಸಂ ಮನೋಗತಂ. ಆಗ ಪದ್ಮಾವತಿ ಕಿಂ ವದಿಷ್ಯಾಮಿ ಹೇ ಮಾತಃ ಸೂತಿಕಾಗ್ರಹಮಾಗತಾಃ. ನಾನೇನು ಹೇಳಿ, ನನಗಷ್ಟು ದುಃಖವಾಗ್ತಕ್ಕಂತಹದ್ದಾಗಿದೆ. ಪುತ್ರಲಾಭೋವ ಪ್ರಮದಾಮಿ ನಿಗೂಢನಂ ನಾಕೃತಂ ಕೀದೃಶೀ ಕಂಚ ಕರ್ತಿತ್ವಾಪಿ ವರಂತೆ. ಆಗ ನಾನೇನಂತ ಹೇಳಿ, ಏನ್ ಹೇಳ್ತೀನೋ ನನಗೆ ಗೊತ್ತಾಗ್ತಕ್ಕಂಥದ್ದಾಗ್ತಾ ಇಲ್ಲ. ಆದರೂ ಕೂಡ ತತ್ರ ಕಂಚಿತ್ ಪುಮಾನ್ ಪ್ರಾಪ್ತಃ, ಒಬ್ಬ ಶ್ರೇಷ್ಠನಾಗಿರ್ತಕ್ಕಂತಹ ಪುರುಷನನ್ನು ನಾನು ನೋಡ್ತಾ ಇದ್ದೇನೆ. ಅವನು ಪುರಾಣ ಪುರುಷೋತ್ತಮ, ಅವನು ಪುರಾಣ ಪುರುಷ ಅಂತ ಅವನಿಗೆ ಕರೀತಾರೆ. ಪ್ರಾತಸ್ಮರಾಮಿ ತದ್ವಕ್ತ್ರಂ ಪುಂಡರೀಕ ನಿಭೇಕ್ಷಣಂ ತಾಂ ವಿನಾ ನ ಜೀವಾಮಿ ಸತ್ಯಮಿತ್ಯವಧಾರಯನ್. ಆಗ ಅವನಿಗೆ ಪುಂಡರೀಕಾಕ್ಷ ಅಂತ ಕರೀತಾರೆ. ಪ್ರಾತಃ ಕಾಲದಲ್ಲಿ ಅವನನ್ನು ಸ್ಮರಣೆ ಮಾಡಬೇಕು. ಪ್ರಾತಸ್ಮರಾಮಿ ರಮಯಾ ಸಹ ವೆಂಕಟೇಶಂ ಅಂತ ಹೇಳಿದಂತೆ ಪ್ರಾತಃ ಕಾಲದಲ್ಲಿ ಯಾವರನ್ನು ಸ್ಮರಣೆ ಮಾಡತಕ್ಕಂಥವರಾಗ್ತಾ ಇದ್ದೇವೆ ಅಂತಹ ಶ್ರೇಷ್ಠನಾಗಿರ್ತಕ್ಕಂತಹ ಪುರುಷ. ಚರಿತಂ ಶ್ರೀ ಕೃಷ್ಣಸ್ಯ ಜಾನಾಮಿ ಬುಧಾದಯ. ಆ ಕೃಷ್ಣನ ಚರಿತ್ರೆ ತಿಳಿಯದವರೇ ಜಗತ್ತಿನಲ್ಲಿ ಯಾರೂ ಇಲ್ಲ. ಪಾಲಯತ್ವಾಶ್ಚ ಮನುಜಾನ ಪ್ರಭಾವಂ ನ ಹರೇಪರಂ. ಎಲ್ಲರನ್ನು ಪಾಲನೆ ಪೋಷಣೆ ಮಾಡತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಆ ಯಾವ ದೇವರಾಗ್ತಕ್ಕಂಥವನಾಗ್ತಾ ಇದ್ದಾನೆ. ಸತ್ಯಂ ಸರ್ವೋತ್ತಮಂ ಸಾಕ್ಷಾತ್ ಸೈವ ಪುರುಷೋತ್ತಮ. ದಕ್ಷಿಣೆ ಪಾಣಿಮಾಶ್ರಿತ್ಯ ರಾಜತೆ ಚಕ್ರಮುತ್ತಮಂ. ಬಲಗೈಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಚಕ್ರ ಹಿಡ್ಕೊಂಡಿದ್ದಾನೆ. ಎಡಗೈಯಲ್ಲಿ ವರಶಂಖವನ್ನು ಅಂದ್ರೆ ಯಾವ ಪಾಂಚಜನ್ಯ ಶಂಖವನ್ನು ಮತ್ತು ರಾಜತೆ ಹಂಸರಾಜವತ, ಹಂಸನ ಮೇಲೆ ಅಂದ್ರೆ ಅಷ್ಟು ತೇಜಸ್ವಿಯಾಗಿರ್ತಕ್ಕಂಥವನು. ಯತ್ಕಂಠೆ ಕೌಸ್ತುಭಂ ರತ್ನಂ, ರತ್ನಾಮಣಿ ಅಂದ್ರೆ ಮಕರಕುಂಡಲ ಪ್ರಭಾವ ಶಾಂಗ ಧನಸ್ಸು ಅಂತ ಹೇಳಿ ಎಲ್ಲವನ್ನು ವರ್ಣನೆ ಮಾಡ್ತಾಳೆ. ವೇದಶಾಸ್ತ್ರಜ್ಞ ಏತತ್ಮ ಧರ್ಮಶಾಸ್ತ್ರೇಚಿ ಚಾವಿದ. ವೇದೋಕ್ತಂ ಯತ್ರ ಕರ್ಮ ಕುರುವಂತೆ. ಯಾರು ವೇದವನ್ನು ಓದ್ತಾರೋ ಅವನ ನಿಮಿತ್ತಕವಾಗಿ ಕರ್ಮವನ್ನು ಮಾಡುತ್ತಾರೆ ಅಂತ ಹೇಳಿ ಇಷ್ಟೆಲ್ಲ ಹೇಳ್ತಾ ಇದ್ರೆ, ಆಗ ಧರಣೀದೇವಿ ಹೇಳ್ತಾ ಇದ್ದೇಳಿ, ಏನಮ್ಮ ಪದ್ಮಾವತಿ ನೀನು ಹೇಳ್ತಾ ಇದ್ದೀಯೋ ಬಡಬಡಿಸ್ತಾ ಇದ್ದೀಯೋ ಅಂತ ಕೇಳ್ತಾರೆ. ಯಾಕೆ ಅಂದ್ರೆ ಇಷ್ಟೊತ್ತಿನ ತನಕ ಏನೂ ಮಾತಾಡದೇ ಇರತಕ್ಕಂತಹ ನೀನು ಈಗ ಹತ್ತಿರ ಬಂದು ಮಾತಾಡಿಸಿ ಏನಿದೆ ನಿನ್ನ ಮನಸ್ಸಿನಲ್ಲಿದೆ ಪೂರ್ಣ ಮಾಡ್ತೀನಿ ಅಂತ ಹೇಳಿದ ಮೇಲೆ ನೀನು ಖರೇ ಎಚ್ಚರಿದ್ಯೋ ಬಡಬಡ್ತಿಗತಿಯೋ ಹೇಳು. ಯಾಕಂದ್ರೆ ಪುರಾಣ ಪ್ರಾರಂಭ ಮಾಡಿಬಿಟ್ಟಿದ್ರಿ ದೇವ್ರ ಮಹಿಮಾ ಹೇಳಲಿಕ್ಕೆ. ಆಗ ಕೇಳ್ತಾ ಇದ್ದಾಳೆ, ಸತ್ಯಂಬದ ವರಾರೋಹ ಭ್ರಮೋವಾ ಜ್ವರ ಕಾರಣಂ. ಭ್ರಮನೋ ಏನ್ ಜ್ವರ ಬಂದದಂತನೋ ಕಾರಣದಿಂದ ಹೇಳ್ತಾ ಇದೆಯೋ ಹೇಳು ಅಂತ ಪದ್ಮಾವತಿ ಹೇಳ್ತಾಳೆ. ಸತ್ಯಂ ವದಾಮಿ ಹೇ ಮಾತಃ ದೃಷ್ಟ ಏವ ಮಹಾಪ್ರಭು. ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ, ಯಾವುದು ಕೂಡ ಸುಳ್ಳಲ್ಲ ಅಂತ ಅಲ್ಲಿ ಹೇಳ್ತಕ್ಕಂಥದ್ದಾಗ್ತಾ ಇದ್ದಾರೆ. ಆಗ ಅದನ್ನು ನೋಡಿ ನನಗೆ ಅವನನ್ನು ನೋಡಿ ನನಗೆ ಅವನನ್ನು ಪಡೆಯಬೇಕು ಎನ್ನುವಂತಹ ಇಚ್ಛೆಯಾಗ್ತಕ್ಕಂಥದ್ದಾಗಿದೆ. ಸಂತಯಿತ್ವಾ ಸುತಾಂ ಭದ್ರಂ ಭುವನಮಾಗತಾಂ ಪಾಕಾರ್ಥಂ ಚ ಪರಾನಂದೋ ಭರಿತಾ ಭಾಗ್ಯ ಸಂಪದಾ. ಆಗ ಆ ಶತಾನಂದರು ರಾಜನನ್ನು ಕುರಿತು, ದಶರಥ ರಾಜನನ್ನು ಕುರಿತು ಆ ಯಾವ ಶತಾನಂದರು ಜನಕರಾಜನನ್ನು ಕುರಿತು ತಾನು ಅಲ್ಲಿ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಜನಕರಾಜ ನೋಡಪ್ಪ, ಈ ರೀತಿಯಾಗಿ ಪದ್ಮಾವತಿಯ ಒಂದು ವಿಚಾರವನ್ನು ತಾಯಿ ಕೇಳಿ ಆಗ ಆ ಧರ್ಮದೇವತೆ ಹೇಳಿದ್ದು ಮಾತು ಸತ್ಯ ಅಂತ ಅವಳಿಗೆ ನಿರ್ಣಯ ಆಯಿತು. ಯಾಕಂದ್ರೆ ಅವಳು ಹೇಳಿದ್ದು ಇಂದ ಕಿರಾತುರ್ಗೆ ಬಂದಿದ್ದ ಸಾಕ್ಷಾತ್ ಧರ್ಮದೇವತಾ ಅವನು ಎಲ್ಲವೂ ಇದ್ದಾನೆ ಅಂಥವನನ್ನು ನೋಡಿ ಅವಳು ಕಾಮವಶರಾಗ್ತಕ್ಕಂಥವಳಾಗ್ತಾ ಇದ್ದಾಳೆ. ಸರ್ವಂ ಸಬೋಧಯಾಮಾಸ ಪುತ್ರ ಹ್ಯಾಗತಮಾತ್ಮನಾನ್. ಅಷ್ಟೊತ್ತಿಗೆ ಏತಸ್ಮಿನ್ ಕಾಲೇ ಏತಸ್ಮಿನ್ ಸಮಯೇ ಪ್ರಾಪ್ತೆ ಕನ್ಯಾ ಚ ಬಕುಲಾನ್ವಿತಃ. ಅಷ್ಟೊತ್ತಿಗೆ ಅಲ್ಲಿ ಎಲ್ಲ ಏನು ಅಭಿಷೇಕಕ್ಕೆ ಏನು ಅಗಸ್ತೇಶ್ವರನ ಅಭಿಷೇಕಕ್ಕೆ ಹೋಗಿದ್ರು ಎಲ್ಲ ಕನ್ಯೆಯರು ಅವಳೆಲ್ಲ ಬರ್ತಾ ಇದ್ದಾರೆ. ಅವಳ ಜೊತೆಗೆ ಇವಳೊಬ್ಬಳು ಬರ್ತಾ ಇದ್ದಾಳೆ. ಅದನ್ನು ನೋಡ್ತಾ ಇದ್ದಾಳೆ. ನೋಡಿದ ಕ್ಷಣ ಅವಳಿಗೆ ಬಹಳ ಸಂತೋಷ ಆಯ್ತು. ಯಾಕೆ ಅಂದ್ರೆ ಆ ಕೊರವಂಜಿ ಹೇಳಿದ್ದು ಸತ್ಯ ಆಯ್ತಲ್ಲ, ಧರ್ಮದೇವತೆ ಹೇಳಿದ್ದು. ಅವಳ ಜೊತೆಗೆ ಒಂದು ಘಟಿಕಾ ಮಾತ್ರದಲ್ಲಿಯೇ ಒಬ್ಬಳು ಯಾವ ಧರ್ಮಿಷ್ಠಳಾಗಿರ್ತಕ್ಕಂತಹ ವ್ಯಕ್ತಿ ಅವಳು ಬರತಕ್ಕಂಥವಳಾಗ್ತಾ ಇದ್ದಾಳೆ ಅಂತ ಹೇಳಿ ಅಲ್ಲಿ ಬರುವಂತಹ ಸಂದರ್ಭದಲ್ಲಿ ರಾಜಧಾನಿಂ ಸಮಾಸದ್ಯ ಅಂತರ್ಭೈರಹೃದಯಂ. ಆಗ ಅವಳಿಗೆ ಸ್ವಾಗತವನ್ನು ಮಾಡತಕ್ಕಂಥವರಾಗ್ತಾ ಇದ್ದಾರೆ. ಆಗ ಪೃಚ್ಛತಾಂ ಅಪಿ ಕನ್ಯಾ ಕಮಿತ್ರಮಗಾಗತಾಹ. ಆಗ ಇವಳು ಯಾರು ಅಂತ ಆ ಎಲ್ಲ ಕನ್ನಿಕೆಯರಿಗೆ ಧರಣಿದೇವಿ ಕೇಳಿದ್ರೆ ಆ ಕನ್ನಿಕೆಯರು ಹೇಳ್ತಾ ಇದ್ದಾರೆ, ವಾಸಪ್ಪನ್ನಗ ಶೈಲೇತಿ ಸ್ವಾಮಿ ಶ್ರೀ ವೆಂಕಟೇಶ್ವರ ತದಾಜ್ಞೆಯ
ಕಾರಿಕಾ ನಾಮ್ನಾ ಬಕುಲಮಾಲಿಕಾ. ಅವಳಿಗೆ ಅವಳಿಗೆ ಹೆಸರು ಬಕುಲಮಾಲಾ ಅಂತ ಹೇಳಿ ಬಕುಲಮಾಲಿಕಾ ಅಂತ ಇವಳ ಹೆಸರು. ಆಗ ಇವಳು ಶ್ರೀನಿವಾಸನ ದಾಸಿಯಾಗಿ ಬರತಕ್ಕಂಥವಳಾಗ್ತಾ ಇದ್ದಾಳೆ. ಕಾರ್ಯಮಸ್ತಿ ಕಥಂ ತ್ವಯ ಬಕುಲಮಾಲಯ, ನಿನ್ನ ಹತ್ರ ಏನೋ ಕೆಲಸ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕಾಗಿ ವಯಂ ನ ಪ್ರಾಪ್ತೆ ಮಹಾಭಾಗೆ ತವ ಸಮೀಪೆ ಮಹಾಂತೆ, ನಿನ್ನ ಹತ್ರ ಅವಳು ಬರ್ತಾ ಇದ್ದಾಳೆ ಮತ್ತು ನಾವೇನೋ ನಮ್ಮ ಜೊತೆಗೆ ಬರಬೇಕಾದ್ರೆ ಹಾಗೆ ಕರೆದುಕೊಂಡು ಬಂದ್ವಿ. ಆದ್ರೆ ಕೆಲಸ ಇರೋದು ಅವಳಿಗೆ, ನಿನ್ನ ಹತ್ರನೇ ಕೆಲಸ ಉಂಟು. ಅದಕ್ಕಾಗಿ ಅವಳು ಇಲ್ಲಿ ಕರೆದುಕೊಂಡು ಬರತಕ್ಕಂಥವರಾಗ್ತಾ ಇದ್ದೇವೆ ಅಂತ ಅಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಆಗ ಆ ಧರಣಿ ದೇವಿ ಸ್ವಾಗತಂತೆ ಮಹಾಭಾಗೆ ಮಮ ಪುಣ್ಯಸ್ಯ ಕಾರಣಂ ಮನ್ಯೇ ಕಥಾರ್ಥಮಾತ್ಮಾನಂ ಸಫಲಂ ಸಾಧು ಸಂಗಮಾತ್. ಆಗ ಧರಣೀದೇವಿ ಹೇಳ್ತಾ ಇದ್ದಾಳೆ, ಸ್ವಾಗತ ಬರಬೇಕು, ನೀವು ಬರಬೇಕು. ಮಮ ಪುಣ್ಯಸ್ಯ ಕಾರಣಂ, ನನಗೆ ಪುಣ್ಯಕ್ಕೆ ಕಾರಣವಾಗಿರತಕ್ಕಂತಹ ಹೇ ಬಕುಳಾದೇವಿ, ನೀನು ಬಂದಿದ್ದು ನನಗೆ ಬಹಳ ಸಂತೋಷವಾಗ್ತಕ್ಕಂತಹದ್ದಾಗಿದೆ. ಯಾಕೆ ಅಂತಂದರೆ ನೀನು ಬಂದಿರುವಂತಹದ್ದು, ಯಾಕೆಂದರೆ ಹಿಂದೆ ಏನು ಹೇಳಿದ್ರಲ್ಲ ಆ ಪುಲಿಂದಿ ಹೇಳಿದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದಾಗ್ತಾ ಇದೆ. ಅವಳು ನಿಜವಾಗಲೂ ಹೇಳಿದ್ದು, ಅವಳು ಹೇಳಿದ್ದು ಯಾವುದೂ ಸುಳ್ಳಾಗಲಿಕ್ಕಿಲ್ಲ ಅಂತ ಅವಳು ಹೇಳಿದ್ದು 100% ಈಗ ಕನ್ಫರ್ಮ್ ಆಯ್ತಿರಿ. ಯಾಕೆಂದ್ರೆ ಕೆಲವೊಬ್ರಿಗೆಲ್ಲ ದೊಡ್ಡ ಮಂದಿಗೆ ಹೇಳಿದ್ರೆ ಸರಿಯಾಗಿ ಅಷ್ಟು ಜ್ಞಾನ ಆಗಿರುವುದಿಲ್ರಿ. ಅವ್ರು ಹೇಳಿದ ಮೇಲೆ ಅದರಂಗ ಅನುಭವ ಪಟ್ಟ ಮೇಲೆ ಅವ್ರು ಹಿಂಗ್ ಹೇಳಿದ್ರು ಅಂತ ಆಗ ನಿರ್ಣಯ ಆಗ್ತದೆ. ಇಲ್ಲದೆ ಇದ್ರೆ ಅರ್ಧಮರ್ಧನೇ ರೀ, ದಡ ಆ ಕಡೆ ಇಲ್ಲ ದಡ ಈ ಕಡೆ ಇಲ್ಲ ಇದ್ದಂಗ ಅಷ್ಟೇ ಇಟ್ಟಿರ್ತಾರ್ರಿ. ಯಾವಾಗ ಸ್ವಂತ ಅನುಭವ ಬರ್ತದೋ ಓ ಹೌದಲ್ಲ ಅಂತ ಹೇಳಿ ಮತ್ತವ್ರು ವಿಚಾರ ಮಾಡುವಂತಹ ಪ್ರಸಂಗ ತಾವು ಪಡೆದುಕೊಳ್ತಕ್ಕಂಥವರಾಗ್ತಾ ಇದ್ದಾರೆ. ಭವಾಶೇ ಬಕುಲ ಭಾರ್ಯ ರಾಜ್ಞಸ್ಪೀತ ಮಹಾತ್ಮನಃ. ಆಗ ಅಲ್ಲಿ ಯಾವ ಶ್ರೇಷ್ಠಳಾಗಿರತಕ್ಕಂತಹ ಬಕುಳ ಆ ಮಾತನ್ನು ಆಡತಕ್ಕಂಥವರಾಗ್ತಾ ಇದ್ದಾರೆ. ಆಗ ಅವಳು ಹೇಳಿದ್ಲು, ಕನ್ಯಾಪೇಕ್ಷ ಮುಖ್ಯ ಕಾರ್ಯ ಪುನಃ ಕಾರ್ಯ ಶತೇನಕ್ಕೆ. 100 ಕೆಲಸ ಇದ್ರೇನು, ಅವೆಲ್ಲ ಏನು ಕೆಲಸ ಮುಖ್ಯ ಅಲ್ಲ. ನನಗೆ ಕನ್ಯಾಪೇಕ್ಷೆಯಾಗಿ ನಾನು ಬಂದಿದ್ದೇನೆ. ಮುಖ್ಯ ಕಾರ್ಯ ವರಾರೋಹ ತಸ್ಯ ಪುತ್ರ. ರಾಜನನ್ನು ಕರೆಸಬೇಕಮ್ಮ, ಮತ್ತು ಕರೆಸಿ ಮತ್ತು ಮಾತಾಡಬೇಕಾಗಿದೆ. ನನಗೆ ಕನ್ಯಾ ಇಚ್ಛೆಯಾಗಿ ನಾನು ಬರ್ತಕ್ಕಂಥವಳಾಗ್ತಾ ಇದ್ದೇನೆ. ಸಮಾಗಮ್ಯ ತ್ವಯಾ ದೇವಿ ವರಾಪೇಕ್ಷೇನ ವರ್ತತೆ. ಆಗ ಧರಣೀದೇವಿ ಹೇಳ್ತಾ ಇದ್ದಾಳೆ, ನಾವು ಕೂಡ ವರಾಪೇಕ್ಷೆಗಳಾಗಿ ನಾವು ಕೂಡ ಇರ್ತಾ ಇದ್ದೇವೆ. ಕೋವಾ ವರಗೋತ್ರಶ್ಚ ಶೀಲಂ ನಕ್ಷತ್ರಕಂ ಕಿಂ. ಆಗ ಜನನಿ ಜನಕಸ್ಯ ಅವೆಲ್ಲವನ್ನು ಕೂಡ ವಿಚಾರವನ್ನು ಹೇಳಬೇಕು ಅಂತ ಕೇಳ್ತಾ ಇದ್ರೆ ಆಗ ಬಕುಲಾದೇವಿ ಶೃಣುರಾಜ್ಞಿ ಸವಿಸ್ತಾರಂ ಗೋತ್ರ ನಕ್ಷತ್ರ ಬಂಧನಂ ಜನಕೀ ದೇವಕಿ ಜನನೀಯಸ್ಯ ಜನಕಶ್ಚುರನಂದನ. ದೇವಕಿ ದೇವಿ ತಾಯಿ ಆಗ್ತಕ್ಕಂಥವಳಾಗ್ತಾ ಇದ್ದಾಳೆ. ವಸುದೇವ ಮಗ ತಂದೆಯಾಗ್ತಕ್ಕಂಥವನಾಗ್ತಾ ಇದ್ದಾನೆ. ನಿಶಾಚರ ಕುಲ ವಸಿಷ್ಠ ಗೋತ್ರದಲ್ಲಿ ಉತ್ಪನ್ನನಾಗಿರತಕ್ಕಂಥವನು. ನಕ್ಷತ್ರಂ ಶ್ರವಣಾದಶ್ಚ ಅಹೋಬಲ ವಾಸಿನ ಮತ್ತು ವೆಂಕಟಾಚಲ ವಾಸಿನ ಧನವಾನ್ ಬಲಿ ಬಹು ಸಂಪನ್ನ 25 ವಾರ್ಷಿಕ 25 ವರ್ಷದವನಾಗಿ ತಾನು ಇರತಕ್ಕಂಥವನಾಗ್ತಾ ಇದ್ದಾನೆ. ಪಾಣಿಗ್ರಾಣೇತು ತಂ ದೃಷ್ಟ ಸುಖಮೇವ ತತ್. ಆಗ ಅಲ್ಲಿ ಪಾಣಿಗ್ರಹಣ ಮಾಡಿಕೊಳ್ಳಬೇಕು ಅನ್ನುವಂತಹ ಇಚ್ಛೆ ಉಳ್ಳವನಾಗಿದ್ದಾನೆ. ಅದಕ್ಕಾಗಿ ಅವನಿಗೆ ಕನ್ಯಾ ಬೇಕಾಗಿದೆ ಅಂತ ಹೇಳಿದಾಗ ಧರಣೀದೇವಿ ಕೇಳ್ತಾ ಇದ್ದಾಳೆ, ಶಂಕಾಜಾತ ವರಾರೋಹ ಮಮತೆ ಜಾಹ್ನವಿ ಶುಭ. ಅಲ್ಲ, ನೀವು ಹೇಳ್ತಾ ಇದ್ದೀರಾ ಸರಿ ನಿಶ್ಚಿಂತೆಯಾಗಿ, ಆದರೆ ಏನು ಅಂತಂದ್ರೆ 25 ವರ್ಷ ಆದ್ರೂ ಯಾಕಿನ್ನ ಮದುವೆಯಾಗಿಲ್ಲ ಅಂತ ಕೇಳಿದ. ಆಗ ಬಕುಳಾದೇವಿ ಅಂದ್ಲು, ಮದುವೆ ಆಗಿಲ್ಲ ಅನ್ನುವಂತ ವಿಚಾರ ಇಲ್ಲ, ಮದುವೆ ಆಗಿದೆ, ಆದ್ರೆ ಮಕ್ಕಳಾಗಿಲ್ಲ ಅನ್ನೋ ದೃಷ್ಟಿಯಿಂದ ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇದ್ದಾರೆ. ನೋಡ್ರಿ, ಇದ್ದಿದ್ದು ಖರೆ ಹೇಳಬೇಕು, ಸುಳ್ಳು ಹೇಳಿಕಂತರೂ ಬರುವುದಿಲ್ಲ. ಯಾಕಂದ್ರೆ ಲಕ್ಷ್ಮೀದೇವಿ ಹೋಗಕ್ಕಿದ್ದಾಳೆ, ಅಲ್ಲಿ ಬಿಟ್ಟು ಬಂದಿದ್ದಾನೆ, ಮತ್ತೆ ಇಲ್ಲಿಯೂ ಕೂಡ ಮದುವೆ ಮಾಡ್ಕೊಳ್ತಾ ಇದ್ದಾನೆ, ಮತ್ತೇನಾದ್ರೂ ಹೇಳ್ಬೇಕಲ್ಲ. ಇದ್ದದ್ದು ನಿಜ, ಅದಕ್ಕಾಗಿ ಅಲ್ಲಿ ಮಕ್ಕಳಾಗಿಲ್ಲ ಅಂತ. ಯಾಕೆಂದ್ರೆ ನಿಜವಾಗಲೂ ಕೂಡ ತನ್ನ ಅವಯವದಿಂದಲೇ ತಾನು ತನ್ನವರನ್ನು ಪಡೆದವನಿಗೆ ಒಲಿದೆ ಯಾತಕಮ್ಮ ಲಕುಮಿ ವಾಸುದೇವತೆ. ತನ್ನ ಅವಯವದಿಂದಲೇನೆ, ಒಂದೊಂದು ಅವಯವದಿಂದಲೇ ಒಬ್ಬರೊಬ್ಬರನ್ನು ಭಗವಂತ ಸೃಷ್ಟಿ ಮಾಡಿ ಕೈ ಬಿಟ್ಟುಬಿಟ್ಟನ್ರಿ. ನಾವಿಗಮಲದಿಂದ ಬ್ರಹ್ಮದೇವರು, ಹಿಂಗೆ ಒಂದೊಂದರಿಂದ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯ ಆಸೀದಂತರಿಕ್ಷಂ ಶೀಷ್ಣೋದ್ಯೌ ಸಮಾವರ್ತತ. ಆಗ ಇಂತಹ ದೇವರು ಅಂತಹ ಯಾವ ಆ ಲಕ್ಷ್ಮೀದೇವಿಯಿಂದ ತಾನು ಕುಡಿಕೊಂಡು ಇರ್ತಕ್ಕಂಥವನಾಗ್ತಾ ಇದ್ದಾನೆ. ಆದರೆ ಮಕ್ಕಳಾಗಿಲ್ಲ ಎನ್ನುವಂತಹ ಕಾರಣದಿಂದ ಇನ್ನೊಂದು ಮದುವೆಯನ್ನು ಮಾಡಿಕೊಳ್ತಕ್ಕಂಥವನಾಗ್ತಾ ಇದ್ದಾನೆ. ಕೃತಂ ವೈವಾಹಿಕೆ ಬಾಲ್ಯೆ ಭಾಗೀರಥಿ ಪಿತುಹು. ಅಂದ್ರೆ ಆ ಭಾಗೀರಥಿ ಅಲ್ಲಿ ಯಾವ ಶ್ರೇಷ್ಠನಾಗಿರತಕ್ಕಂತಹ ಸಮುದ್ರ ರಾಜ ಮದುವೆ ಮಾಡಿಕೊಟ್ಟಿದ್ದ. ಲಕ್ಷ್ಮೀದೇವಿ ಬಂದಿದ್ಲು, ಸಮುದ್ರ ರಾಜ ಮದುವೆ ಮಾಡಿಕೊಟ್ಟಿದ್ದ, ಆದರೆ ಅಲ್ಲಿ ಪುತ್ರ ಆಗದೇ ಇದ್ದ ಕಾರಣ ಮತ್ತೆ ಮದುವೆ ಮಾಡಿಕೊಳ್ತಾ ಇದ್ದೇನೆ. ಆಗಲಿ ಅವಶ್ಯವಾಗಿ ಏಕಾಂತೆ ರಾಜಶೂರೋದ್ದಂ ರುಚಿದ್ದು ರಾಜನಿಗೆ ಹೋಗಿ ಹೇಳ್ತಾ ಇದ್ದಾಳೆ, ಇಲ್ಲ ಹೀಗೆ ಬಕುಲಾದೇವಿ ಬಂದಿದ್ದಾಳೆ ಮತ್ತು ವರ ವಿಚಾರವಾಗಿ ವಿಚಾರ ಮಾಡಬೇಕು ಎಲ್ಲ
ಎಲ್ಲವನ್ನು ಅಂತ ಅಲ್ಲಿ ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ. ಆಗಲಿ, ಅವಶ್ಯವಾಗಿ ಆಗಲಿ, ವಿಚಾರವನ್ನು ಮಾಡೋಣ ಅಂತ ಅಲ್ಲಿ ಹೇಳಿದ ಕ್ಷಣ ರಾಜ ವಿಚಾರ ಮಾಡಿದ. ಇಲ್ಲ, ನಾವಷ್ಟೇ ವಿಚಾರ ಮಾಡುವಂತಹದ್ದು ಬೇಡ, ಮತ್ತೆ ಏನು ಮಾಡಬೇಕು ಅಂದ್ರೆ ಇಲ್ಲೇ ಹತ್ತಿರದಲ್ಲಿಯೇ ಶುಕಾಚಾರ್ಯರಿದ್ದಾರೆ, ಅವರನ್ನು ಮೊದಲಿಗೆ ಏನ್ ಮಾಡಬೇಕು ಅಂದ್ರೆ ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿ. ಆಗ ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿ ಆಗ ಅಲ್ಲಿ ಕೇಳ್ತಾ ಇದ್ದಾರೆ, ಮತ್ತಿಬ್ಬರದು ಕುಂಡಲಿ ಕಳಿಸಿ ನೋಡ್ರಿ, ಮತ್ತು ವರನ ಬಗ್ಗೆ ವಿಚಾರ ಮಾಡಬೇಕು, ಎಲ್ಲ ವಿಚಾರವನ್ನು ಮಾಡ್ರಿ ಅಂತ ಹೇಳಿದ್ರೆ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ನೋಡ್ರಿ ನಾನು ಸ್ವರ್ಗದಲ್ಲಿರೋ, ಭೂಲೋಕದಲ್ಲಂತರೂ ನಾನಿಲ್ಲ, ಶ್ರೀನಿವಾಸನ ಬಗ್ಗೆ ನನಗಷ್ಟು ಕಲ್ಪನೆ ಇಲ್ಲ. ಇನ್ನು ಶ್ರೀನಿವಾಸನ ಬಗ್ಗೆ ತಿಳಿದವರು ಯಾರು ಅಂದ್ರೆ ಅದು ಶುಕಾಚಾರ್ಯರು, ಅವರ ಆಶ್ರಮ ಇಲ್ಲೇ ಹತ್ತಿರದಲ್ಲೇ ಇದೆ, ಅದಕ್ಕಾಗಿ ಅವರನ್ನು ಕರೆಸಿದರೆ ಸರಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಗ ಆಗಲಿ ಅಂತ ಹೇಳಿ ತೋಂಡಮಾನನನ್ನು ಕೊಟ್ಟು ಕಳಿಸ್ತಾರೆ. ಆಗ ತೋಂಡಮಾನ ಬಂದು ತಪಶಾರ್ಧೂಲ ವಚನಂ ರಾಜಮತ್ತ ವಿವಾಹಿತೆ ಪದ್ಮಾವತಿ ವಿವಾಹಾರ್ಥಂ ಸಂಪನ್ನ ಗುರುಪೂಜಕ. ಏನು ಅಂದ್ರೆ ರಾಜ ಕಳಿಸಿದ್ದಾನೆ, ಯಾವ ಶುಕಾಚಾರ್ಯರೇ ನೀವು ಏನು ಅಂತಂದರೆ ಅಲ್ಲಿ ಆಕಾಶರಾಜ ಪದ್ಮಾವತಿಯನ್ನು ಶ್ರೀನಿವಾಸನೇ ಕೊಟ್ಟು ಮದುವೆ ಮಾಡಬೇಕಂತೆ, ಅದಕ್ಕೆ ಮಧ್ಯಸ್ಥಿತಿಯಾಗಿ ನೀವು ಬರಬೇಕು ಅಂತಾಗಿ ಕರ್ಲಿಕ್ಕೆ ಕಳಿಸಿದ್ದಾನೆ. ಅಂದ್ರೆ ಶುಕಾಚಾರ್ಯರಿಗೆ ಬಹಳ ಸಂತೋಷ ಆಗಿಬಿಡುತ್ತೆ. ಆ ಕಮಂಡಲು ಒಗೆದು ಕೃಷ್ಣಾಂಜನ ಹರಿದು ಕುಣಿಲಿಕ್ಕೆ ಶುರು ಮಾಡಿದರು. ಯಾಕಂದ್ರೆ ಅವರು ದೇವರನ್ನು ಜ್ಞಾನ ಮಾಡಿಕೊಳ್ತಕ್ಕಂಥವ್ರು ಭಾರಿ ವಿಚಿತ್ರ. ಕಂಡಲ್ಲೆಲ್ಲ ವಿಶ್ವ ರೂಪ ಕಾಂಬುವರು, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ ನಂಬುವರು, ಆಗ ನಗುವರು ರೋಧಿಸುವರು, ನಾಟ್ಯವಾಡುವರು ಅಂತ ಹೇಳಿದಂತೆ ಆಗ ಬಹಳ ಸಂತೋಷ ಆಗಿ ಆಗ ಅವಳಿಗೆ ಬಹಳ ಸಂತೋಷ ಆಯಿತು. ಅವು ವಿಚಾರ ಮಾಡಿದ್ರಂತೆ, ಮದುವೆಯ ನಾನು ಹೊಂಟೀನಿ, ಸುಮ್ಮನೇನೋ ಕೃಷ್ಣಾಂಜನ ಸುತ್ತಕೊಂಡು ಏನೋ ಸಣ್ಣ ಪಂಜಾ ಉಟ್ಕೊಂಡು ಹೋಗುವುದಿರುವುದಿಲ್ಲ ಅಂತ ಹೇಳಿ ದರ್ಭಗಳನ್ನೆಲ್ಲ ಕತ್ತರಿಸಿ ಅದರದ್ದು ಕಿರೀಟ ಮಾಡಿ ಅದರದ್ದು ಕೋಚ ಮಾಡಿಕೊಂಡು ಅಲ್ಲಲ್ಲಿ ಹೂಗಳನ್ನೆಲ್ಲ ಇಟ್ಟುಕೊಂಡು ಸುಂದರವಾಗಿ ಅಲಂಕಾರ ಮಾಡಿಕೊಂಡು, ಅಂದ್ರೆ ಆ ಒಂದು ವಿವಾಹಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹೇಗೆ ಹೋಗಬೇಕು, ಇಲ್ಲಾಂದ್ರೆ ಋಷಿಗಳು ಮುನಿಗಳು ಇದ್ದಂಗೆ ಹೊಂಟು ಬಿಟ್ಟಿರ್ತಾರೆ, ಅವರೆಲ್ಲ ಬಹಳ ಸಮಸ್ಯೆ ಇಲ್ಲ, ಅವರೆಲ್ಲ ಹೇಗಿರ್ತಾರೋ ಹೋಗ್ತಿರ್ತಾರೆ. ಇವ್ರು ಮಾತ್ರ ಅಲ್ಲಿ ಮದುವೆ ಮನೆಗೆ ಹೋಗಿ ಮಾತಾಡ್ಲಿಕ್ಕೆ ಹೋಗಬೇಕು ಅನ್ನುವಂತಹ ದೃಷ್ಟಿಯಿಂದ ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿ ಕರೆಸಿ ಕೂಡಿಸ್ತಕ್ಕಂಥವರಾಗ್ತಾ ಇದ್ದಾರೆ. ರಾಜ ಹೇಳಿದ ಬರಬೇಕು ಅಂತ ಅವರಿಗೆ ಕರೆದು ಆಸನ ಕೊಟ್ಟು ತಾನು ಕೂಡಿಸ್ತಾ ಇದ್ದಾನ. ಕೂಡಿಸಿದಂತಹ ಸಂದರ್ಭದಲ್ಲಿ ಆಗ ಶುಕಾಚಾರ್ಯರು ಕೇಳ್ತಾ ಇದ್ದಾನೆ, ಮತ್ತು ಪದ್ಮಾವತಿಯನ್ನು ಕೊಡ್ತಾ ಇದ್ದೇನೆ, ತಮ್ಮ ಅನಿಸಿಕೆಯನ್ನು ಹೇಳಬೇಕು. ಬೃಹಸ್ಪತ್ಯಾಚಾರ್ಯ ಶುಕಾಚಾರ್ಯ ಎಲ್ಲ ದೊಡ್ಡ ದೊಡ್ಡ ಮಂದಿ ಇದ್ದೀರಿ, ನೀವು ನಿರ್ಣಯ ಮಾಡಿದ್ರೆ ಬಹಳ ಚಲೋ ಆಗ್ತದೆ, ಆಗಲಿ ಅಂತ ಮಾಕುರುಷ್ವ ಮಹಾರಾಜ ಸಂದೇಹಂ ದಾನ ಕರ್ಮಣಿ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಈ ದಾನ ಮಾಡೋದರಲ್ಲಿ ನೀನು ಸಂದೇಹ ಮಾಡಬೇಡ. ಧನ್ಯೋಸ್ಮಿ ಮಹೀಪಾಲ ಕುಲ ಪಾವನತಾಂ ಗತಂ. ನೀನು ಧನ್ಯನಾಗ್ತಕ್ಕಂಥವನಾಗ್ತಾ ಇದ್ದಿ, ನಿನ್ನ ಕುಲ ಅತ್ಯಂತ ಪರಮ ಪಾವನವಾಗ್ತಕ್ಕಂತಹದ್ದಾಗ್ತದೆ, ಇದರಲ್ಲಿ ಯಾವ ಸಂದೇಹ ಇಲ್ಲ. ವಿಳಂಬೋ ನೈವ ಕರ್ತವ್ಯಂ, ಶೀಘ್ರಂ ವಿಧಿಪೂರ್ವಕಂ ಶುಭಂ ಶೀಘ್ರಂ ವಿಧೀಯತಾಂ. ಅವಶ್ಯವಾಗಿ ಕೊಡತಕ್ಕಂತಹದ್ದಾಗು, ಇದರಲ್ಲಿ ಏನು ವಿಚಾರ ಮಾಡತಕ್ಕಂತಹದ್ದಾಗಬೇಡ ಅಂತ ಹೇಳಿದಾಗ, ಮತ್ತು ಬೃಹಸ್ಪತ್ಯಾಚಾರ್ಯ ಪರಸ್ಪರ ನೋಡ್ರಿ ಯೋಗಕ್ಷೇಮ ಇಬ್ಬರದು ನೋಡ್ಬೇಕಲ್ಲ, ನಕ್ಷತ್ರ ಅದು ಎಲ್ಲ ಕಲಿತು ಎಲ್ಲ ಮೊದಲು ನೋಡ್ಬೇಕು, ಕುಂಡಲಿ ನೋಡಿ ವಿಚಾರ ಮಾಡಬೇಕು. ಏನೋ ಇವರೆಲ್ಲ ವಿಚಾರ ಮಾಡಿದ್ರೆ ಬೃಹಸ್ಪತ್ಯಾಚಾರ್ಯ ಆಗಲಿ ಅಂದ್ರು. ಬೃಹಸ್ಪತ್ಯಾಚಾರ್ಯರು ರಾಜನಿಗೆ ಕೇಳಿದ್ರು, ಆಕಾಶರಾಜ ಏನಪ್ಪಾ ನಿನ್ನ ಮಗಳು ಯಾವುದು, ನಕ್ಷತ್ರ ಏನು ಎಲ್ಲ ಹೇಳು ಅಂದ್ರ, ಆಗ ಇಲ್ಲ ಮೃಗಶಿರ ನಕ್ಷತ್ರ ನಮ್ದು, ಹೀಗೆಲ್ಲ ಗೋತ್ರ ಎಲ್ಲವನ್ನು ಕೂಡ ವಿಶೇಷವಾಗಿ ಎಲ್ಲ ಹೇಳ್ತಾ ಇದ್ದಾಳೆ. ಆಗ ಇಬ್ಬರದು ಕೂಡ ಆಗ ಕೇಳಿದ ಕ್ಷಣ ಅಲ್ಲಿ ಆಗ ಏನು ಅಂತಂದ್ರೆ ಯಾವ ಶುಕಾಚಾರ್ಯರು ನಮ್ಮ ಬಕುಲಾದೇವಿ ಮತ್ತು ಶ್ರೀನಿವಾಸನ ಗೋತ್ರ ನಕ್ಷತ್ರ ಎಲ್ಲ ಹೇಳು ಅಂತಂದಾಗ ಅಲ್ಲಿ ಬಕುಲಾದೇವಿ ಹೇಳ್ತಾ ಇದ್ದಾಳೆ, ನಿಮ್ಗೆ ಗುರ್ತಿಲ್ಲ ಏನು, ಬ್ರಾಹ್ಮಣ ಸತ್ವ ಸಂಪನ್ನವು ಕಲೋ ಮಿಥ್ಯಾಪವಾದಿನಃ ಅಂತ. ನಾನೇನೋ ಬ್ರಾಹ್ಮಣರು ಸತ್ವ ಸಂಪನ್ನರು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಕಲಿಯುಗದಲ್ಲಿಯೂ ಸುಳ್ಳು ಮಾತಾಡೋ ಬ್ರಾಹ್ಮಣರು ಇದ್ದಾರಂತ ಈಗ ಗುರ್ತಾಯಿತು ಅಂತ. ಯಾಕಮ್ಮ, ಯಾಕೆ ನ ಜಾನಂತಿ ಮಹಾರಾಜ ನವದಂತಿ ಹಿತಾಹಿತಂ. ಅಲ್ಲ, ನಿಮಗೆ ಗೊತ್ತಿಲ್ಲ, ರಾತ್ರಿ 12 ಗಂಟೆ ತನ ಎಚ್ಚರಿದ್ದು ಕೃಷ್ಣಾಷ್ಟಮಿ ದಿವಸ ರಾತ್ರಿ ಹಾಲು ಹಾಕ್ತೀರಿ, ಕೃಷ್ಣ ಹುಟ್ಟಿ ಟೈಮ್ ಏನು, ನಕ್ಷತ್ರ ಏನು ಗೊತ್ತಿರಿ, ನಾನು ಹೇಳಬೇಕಾ ನಿಮಗೆ? ನಾನೇನೋ ಬ್ರಾಹ್ಮಣರು ಸತ್ಯವಂತರು ಅಂತ ತಿಳಿದುಕೊಂಡಿದ್ದೆ, ಆದ್ರೆ ಇಂತಹ ವಿಷಯದಲ್ಲಿ ಬಂದಾಗ ನಿಮ್ಮ ಮೈ ಮೇಲೆ ಜಾರಿಸ್ಕೊಂಡ್ಬಿಡ್ತೀರಿ ನೀವೆಲ್ಲ, ನೀವು ಸುಳ್ಳು ಹೇಳೋರೆ ಬ್ರಾಹ್ಮಣರು ಅಂತ ಹೇಳಿದ ಕ್ಷಣ ಅಲ್ಲಿ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಇಲ್ಲಮ್ಮ ನನಗೆಲ್ಲ ಗುರುತು ಇಲ್ಲ ಅಂತ ಅನ್ನೋದಿಲ್ಲ, ಆದ್ರೆ ಈ ಕ್ಷತ್ರಿಯರಿಗೆ ನಮ್ಮ ಮೇಲೆ ವಿಶ್ವಾಸ ಇರಂಗಿಲ್ಲ ಬ್ರಾಹ್ಮಣರ ಮೇಲೆ. ನೀನ್ ಹೇಳಿದ್ರೆ ಅವ್ರ ಮಾತು ಕೇಳ್ತಾರೆ, ಏನ್ರಿ ನಿಮಗೇನ್ ಬೇಕಂತ ಅಡ್ಜಸ್ಟ್ ಮಾಡ್ಕೊಂಡು ನೀವು ಮಾಡ್ಕೊಂಡ್ ಬಿಡ್ತೀರಿ ಹೊರತು ಅದೇನದ ಇದ್ದಿದ್ದು ಖರೆ ಹೇಳ್ಬೇಕು. ಯಾಕಂದ್ರೆ ನೀನು ಬಂದಕ್ಕಿ ಹೊರಪಕ್ಷದಿಂದ ನೀನ್ ಹೇಳಿದ್ರೆ ಅವ್ರ ಮಾತು ನಂಬುತ್ತಾರ ಹೊರತು ನಮ್ಮ ಮಾತು ನಂಬುದಿಲ್ಲ ಅವರು ರಾಜರು. ಅದಕ್ಕಾಗಿ ನೀನು ಹೇಳಬೇಕು ಅಂತ ಹೇಳಿದಾಗ, ಇಲ್ಲ ಯಾವ
ಗೋತ್ರ ವಾಸಿಷ್ಠ ಸೌಮ್ಯಕವಾಗಿರ್ತಕ್ಕಂತಹದ್ದು ಅವನ ನಕ್ಷತ್ರ ಹೀಗಿದೆ ಅಂತ ಎಲ್ಲಿ ಹೇಳಿದಂತೆ ಆಗ ರಾಜ ಅತ್ರೇಯ ಮಹಾಭಾಗ ನಕ್ಷತ್ರಂ ಮೃಗಶೀರ್ಷಕಂ ಅಂತ ಹೇಳಿ ಇಬ್ಬರದು ಕೂಡ ನೋಡ್ತಾ ಇದ್ರೆ ಆಗ ಅದ್ಭುತವಾಗಿರತಕ್ಕಂತಹ ನಾಡಿಯೋಗಂ ವಿಶೇಷೇಣ ಸೂತ್ರಕೂಟಂ ವಿಶೇಷತಃ ಯೋನಿಕೂಟಂ ಚ ಚಾಂಕೂಲಂ ಆಗ ಅಲ್ಲಿ ವಿಶೇಷವಾಗಿ ಎಲ್ಲವೂ ಕೂಡ ಆಗ್ತಕ್ಕಂತಹದ್ದಾಗಿದೆ. ಆಗ ಪದ್ಮಾವತಿಯನ್ನು ನಾನು ಕೊಡುವುದರಲ್ಲಿ ಯಾವ ಸಂದೇಹ ಇಲ್ಲ ಅಂತ ಹೇಳಿದ ಕ್ಷಣ ಅಲ್ಲಿ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ನೋಡಪ್ಪ ರಾಜ, ಬರೇ ಮಾತಾಡುವುದಲ್ಲ, ಒಂದು ಪತ್ರ ಬರೆದು ಕಳಿಸಬೇಕು ಶ್ರೀನಿವಾಸನಿಗೆ, ಅಂದ್ರೆ ಅದು ಆಗಂತೆ. ಪತ್ರ ಬರೆಯುವುದು ಅಂತ ನಿಶ್ಚಿತಾರ್ಥ ಮಾಡೋದು ಅಂದ್ರೆ ಪತ್ರ ಬರೆಯುವುದು ಅಂತ ನಿಯಮರ್ಯಾದಂತೆ. ಇಲ್ಲಿ ವರ ಕನ್ಯಾರ ಪ್ರಸಂಗನೇ ಇಲ್ಲ ನಿಜವಾಗ್ಲೂ ಕೂಡ. ಈಗ ನಿಶ್ಚಿತಾರ್ಥ ಅಂದ್ರೆ ತಾಳಿ ಒಂದೇ ಇರುವುದಿಲ್ಲ, ಉಳಿಕಿದೆಲ್ಲ ಇರ್ತದೆ. ಆದ್ರೆ ಆಗ ಇಬ್ಬರದು ಪ್ರಸಂಗ ಇಲ್ಲ, ಹಿರಿಯರೇ ನಿಶ್ಚಯ ಮಾಡಿ ಕಳಿಸುವಂತಹ ಒಂದು ನಿಶ್ಚಿತಾರ್ಥ ಪತ್ರಿಕೆ ಆಗಿರ್ತಿತ್ತು. ಆಗ ರಾಜ ಅಂದ, ನಾನು ಪತ್ರ ಬರಿಬೇಕು ಅಂದ್ರೆ ಸಾಮಾನ್ಯ ಜನರಿಗೆ ಪತ್ರ ಬರೆದು ನನಗೆ ಗುರ್ತಿರ್ತದೆ, ಆದ್ರೆ ಶ್ರೀನಿವಾಸನಿಗೆ ಪತ್ರ ಬರಿಬೇಕಲ್ಲ, ಹೇಗೆ ನಾನು ಪತ್ರ ಬರೀಲಿ, ನನಗದು ಹೇಗೆ ಗುರ್ತಾಗ್ತದೆ ಅಂತ ಕೇಳಿದ್ರೆ ಆಗ ಹೇಳ್ತಾರೆ, ನೋಡಪ್ಪ ನಾನು ಹೇಳ್ತೀನಿ, ಅದು ಬರೀ. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯ ಅದ್ವಿತೀಯಾಯ ಅನಂತಾಯ ರೂಪಾಯ ಅನಂತಾನಂತ ರೂಪಾಯ ಶಾಂಗಣೆ. ಅಪ್ರಾಕೃತನಾದ ಸಚ್ಚಿದಾನಂದ ದೇಹನಾಗಿರತಕ್ಕಂತಹ ಶ್ರೀನಿವಾಸಿಗೆ ನಾನು ಆಶೀರ್ವಾದ ಮಾಡ್ತೇನೆ. ಬಂಧುತ್ವಾತ್ತೆ ಆಶೀರ್ವಾದ, ಬಂಧುವಾಗಿದ್ದರಿಂದ ನಿನಗೆ ಆಶೀರ್ವಾದ ಮಾಡ್ತೇನೆ, ನಿನಗೆ ಎಲ್ಲವೂ ಕೂಡ ಕುಶಲರು ಇದ್ದಾರೋ ಅಂತನ್ನುವಂಥ ವಿಚಾರವನ್ನು ತಿಳಿಸಿ ಚೈತ್ರ ಶುದ್ಧ ತ್ರಯೋದಶಿ ದಿನದಂದು ಪತ್ರವನ್ನು ಬರಿತಾ ಇದ್ದೇನೆ. ನನ್ನ ಮಗಳಾಗಿರತಕ್ಕಂತಹ ಪದ್ಮಾವತಿಯನ್ನು ನೀನು ಬಂದು ಅಂಗೀಕುರು ಗೋವಿಂದ ವಿವಾಹಂ ವಿಧಿಪೂರ್ವಕಂ, ನೀನು ಒಂದು ಅಂಗೀಕಾರ ಮಾಡಿಕೊಳ್ಬೇಕು. ವೈಶಾಖ ಶುದ್ಧ ದಶಮಿ ಶುಕ್ರವಾರ ಶುಭ ದಿನದಂದು ಬಂಧುಗಳಿಂದ ಸಹಿತನಾಗಿ ಬಂದು ನನ್ನ ಮಗಳನ್ನು ನೀನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಪತ್ರ ಬರೆದು ಕಳಿಸ್ತಾನ್ರಿ. ಎಷ್ಟು ದಿವಸ? 27 ದಿವಸ ಮಾತ್ರ ಉಳಿದಿರ್ತದೆ. ಇನ್ನ ಒಂದು ತಿಂಗಳು ಪೂರ್ಣಿಲ್ರಿ, 27 ದಿವಸ ಅಷ್ಟೇ, ಒಂದು ತಿಂಗಳು ಪೂರ್ಣ ಅಲ್ಲ. ಅಷ್ಟು ಪತ್ರವನ್ನು ಬರೆದು ಕಳಿಸ್ತಕ್ಕಂಥವರಾಗ್ತಾ ಇದ್ದಾನೆ. ಆಗ ದಿನಾಂಕ ಮತ್ತು ಚೈತ್ರ ಶುಕ್ಲ ತ್ರಯೋದಶಿ ನಾರಾಯಣಪುರ, ನಿನ್ನ ಆಶೀರ್ವಾದ ಆಕಾಂಕ್ಷಿಗಳಾದ ಸುಖಾಗಮನಾಸಿ ಆಕಾಶ ರಾಜ ಭೂಪತಿ ಅಂತ ಪತ್ರವನ್ನು ಬರೆದು ಆಗ ಶುಕಾಚಾರ್ಯರಿಗೆ ಕೊಡ್ಲಿಕ್ಕೆ ತಾನು ಹೊರಗಿಂತ ಬರ್ತಾರೆ. ಶುಕಾಚಾರ್ಯ ಪತ್ರ ತೆಗೆದುಕೊಂಡು ಶ್ರೀನಿವಾಸನ ಹತ್ರ ಹೋಗಿ ಅವ ಏನಂತ ಅದಕ್ಕೆಲ್ಲ ಹೂ ಒಂದು ಬಂದ್ಬಿಡಿ. ಯಾಕಂದ್ರೆ ನನ್ನ ಮಗಳಿಗೆ ಅವನು ಮದುವೆ ಮಾಡ್ಕೋಬೇಕಾಗಿದೆ, ಶ್ರೇಷ್ಠ ವರ ಅಂತ ಹೇಳ್ತೀರಿ, ಮತ್ತೇನೋ ಹೆಚ್ಚು ಕಡಿಮೆ ವರದಕ್ಷಿಣೆ ಅದು ಇದು ವರೋಪಚಾರ, ಅವ ಏನಂದ್ರು ನಾನು ಕೊಡ್ಲಿಕ್ಕೆ ರೆಡಿ. ಯಾಕಂದ್ರೆ ಅಷ್ಟೆಲ್ಲ ಮುಂದೆ ಅವ್ರ ಮುಂದೆ ಹೇಳಿಕ್ ಬರಂಗಿಲ್ಲ, ಮತ್ತ ಅವ್ರ ಮುಂದೆ ಹೇಳಿದ್ರೆ ಹೆಚ್ಚು ಕೇಳ್ಬೋದು ಕೊಡ್ತಾರೆ ಹೆಣ್ಮಕ್ಳು. ಅದಕ್ಕೆ ನಿಮ್ ಮುಂದೆ ಹೇಳಿಕತ್ತೀನಿ, ಸುರಕ್ಷಿತ ಇರ್ತದ, ಅದು ನೀವು ಹೇಳಿದ್ರೆ ಸರಿ ಹೋಗ್ತದೆ, ಶ್ರೀನಿವಾಸನ ಮುಂದೆ ಹೇಳಿ ಬಿಡ್ರಿ ಅಂತ ಹೇಳಿ ಆಗ ಕೋಟಿಂಬ ಅರ್ಬುದಂ ದಾಸ್ಯಾಮಿ ದ್ರವ್ಯ ನಿರ್ಮಚನ ಮಾತ್ರ ಕಾರ್ಯ ವಿಚಾರಣ, ಕೋಟಿ ಅರ್ಬುದ ಸಂಖ್ಯೆ ಏನೇ ಆಗ್ಲಿ ಅವಶ್ಯವಾಗಿ ನಾನು ಕೊಡ್ತೇನೆ, ಇದರಲ್ಲಿ ಏನ್ ಚಿಂತೆ ಇಲ್ಲ ಅಂತನ್ನುವಂತಹ ಮಾತನ್ನು ಅಲ್ಲಿ ಹೇಳಿ ಕಳಿಸ್ತಕ್ಕಂಥವ್ರಾಗ್ತಾ ಇದ್ದಾರೆ. ಅವರು ಮತ್ತೆ ಮುಂದಿನ ದಿವಸ ಹೋಗಿ ಶ್ರೀನಿವಾಸನ ಭೇಟಿ ಆಗ್ತಾರೆ. ವಿಚಾರವನ್ನು ನಾಳೆ ತಿಳಿಯಕ್ಕೆ ಪ್ರಯತ್ನ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ಅವಾಪ್ನೋತು ಗುರೋರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋಮಿತ ವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ನಾರಾಯಣ ಅಧೋಕ್ಷಜಃ. ಸರ್ವದೇವಸ್ತುತೋ ಹರಿಃ ಶ್ರೀನರಸಿಂಹೋ ಮಹಾಸಿಂಹ ಸೂತ್ರಾಕಾರ ಪುರಾತನ ರಮಾನಾಥೋ ಮಹೀವರ್ತಾ